ಆ ರೀತಿ ಸಮಸ್ಯೆಗಳಿದಾವೆ. ಸಾಕಷ್ಟು ಒಳ್ಳೆ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾಭ್ಯಾಸ ಮಾಡಬೇಕನ್ನುವ ಹಂಬಲ ಇದೆ, ಆದರೆ ಅವಕಾಶಗಳಲ್ಲಿಲ್ಲ. ಈಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಯುವಕರ ಮೇಲೆ ಬಹಳ ಆಸಕ್ತಿ ಮತ್ತು ಬಹಳ ಕಾಳಜಿ, ಅವ್ರ ಮೇಲೆ ಬಹಳ ಪ್ರೀತಿ ಉಳ್ಳವರಾಗಿದ್ದಾರೆ. ಸನ್ಮಾನ್ಯ ರಾಹುಲ್ ಗಾಂಧೀಜಿ ಅವರು ಸಹ ಯುವಕರಿಗೆ ಅವಕಾಶವನ್ನು ಕೊಡುವ ನಿಟ್ಟಿನಲ್ಲಿ ಬಹಳ ಕಾರ್ಯೋನ್ಮುಖರಾಗಿದ್ದಾರೆ ಸರ್. ಯಾಕಂದ್ರೆ ಯುವಕರು ಮುಂದೆ ಬರಬೇಕು. ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಓಡಾಡ್ತಾ ಇರೋದ್ರಿಂದ ಗ್ಯಾರಂಟಿಗಳ ಬಗ್ಗೆ, ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಆಗಿರ್ತಕ್ಕಂಥ 2 ಗ್ಯಾರಂಟಿ, ಹೌದು ಸರ್. ಒಂದು ಗೃಹಲಕ್ಷ್ಮಿ, ಒಂದು ಶಕ್ತಿ ಯೋಜನೆ. ಕುಟುಂಬಕ್ಕೆ ಅನುಕೂಲ ಆಗಿರ್ತಕ್ಕಂಥ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ. ಯುವಕರಿಗೆ ಬೆಂಬಲವಾಗಿರ್ತಕ್ಕಂಥ ಮಹಿಳಾ ಮತ್ತು ಪುರುಷ ಯುವಕರಿಗೆ ಬೆಂಬಲ ಆಗಿರ್ತಕ್ಕಂಥ ಯುವ ನಿಧಿ. ಈ 5 ಗ್ಯಾರಂಟಿಗಳ ಬಗ್ಗೆ ಜನರ ವಿಚಾರಗಳನ್ನು ಏನಿದಾವೆ ಮತ್ತು ಜನ ಮತ್ತು ಮಹಿಳೆಯರು ನಿಮ್ ಜೊತೆ ಪ್ರತ್ಯೇಕವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಗ್ಯಾರಂಟಿಗಳ ಬಗ್ಗೆ ಯಾವ ರೀತಿ ವಿಶ್ವಾಸನ ತೋರ್ತಾ ಇದಾರೆ, 28ಕ್ಕೆ ಏನು ಭರವಸೆ ಕೊಡ್ತಾ ಇದಾರೆ ಮೇಡಮ್? ಗೃಹಲಕ್ಷ್ಮಿ ಯೋಜನೆ ಬಹಳ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಸರ್. ಎಷ್ಟೋ ಜನ ಅದನ್ನು ಕೂಡಿಟ್ಟು ತಮ್ಮ ಗೃಹ ಉದ್ಯೋಗ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ. ವಯಸ್ಸಾದವ್ರಿಗೆ ಆರೋಗ್ಯಕ್ಕಾಗಿ ಆಗ್ತಾ ಇದೆ ಸರ್. ಅವ್ರಿಗೆ ಎಷ್ಟೋ ಮಕ್ಕಳು ನೋಡದೇ ಇದ್ರೆ ಅವ್ರಿಗೆ ಟ್ಯಾಬ್ಲೆಟ್ಸ್ ತುಂಬಾ ಅನುಕೂಲ ಆಗಿದೆ ಸರ್. ನಾವು ಪ್ರತಿಯೊಂದು ಮನೆಗೂ ಉಪಚುನಾವಣೆಗಳಲ್ಲಾಗಿರ್ಬೋದು, ನಾನು ಸಮಾಜ ಸೇವೆ ಅಂತ ಹೋದಾಗ ಬಹಳ ಚಲೋ ಆಗೈತವ ಸಿದ್ದರಾಮಯ್ಯ ಸಾಹೇಬ, ಬಹಳ ಚಲೋ ಮಾಡೋಣ ಅಂತ ಹೇಳಿ ನೆನೆಸ್ತಾರೆ ಸರ್. ತುಂಬಾ ಮನದಾಳ ಅವರಲ್ಲಿ ಬರುವಂತ ಮಾತುಗಳು ಅವ್ರ ಹೃದಯದಿಂದ ಬರುತ್ತವೆ ಸರ್. ಸುಮ್ನೆ ಯಾರೋ ಹೇಳಿ ಕೊಟ್ಟಿದ್ದಲ್ಲ, ಒಂದ್ ತತ್ಕ್ಷಣಕ್ಕೆ ಬರೋದಲ್ಲ ಸರ್. ಅವ್ರ ಮನದಾಳದಿಂದ ಮನಬಿಚ್ಚಿ ಹೇಳ್ತಾರೆ. ಅದು ತುಂಬಾ ಸಂತೋಷ ಆಗುತ್ತೆ ಸರ್. ನಮ್ಮ ಗೃಹ ಜ್ಯೋತಿ ಸರ್, ಗೃಹ ಜ್ಯೋತಿ ನೋಡಿ ಸರ್, ಒಂದ್ಸಾರಿ ಇಲ್ಲ ಅಂದ್ರೆ ಮನೇಲೆಲ್ಲ ಅವಾಗ ಇವ್ರು ಬಂದು KV ಅವ್ರು ಕಟ್ ಮಾಡ್ಬಿಡ್ತಿದ್ರು. ಈಗ ಯಾವುದೇ ಇಲ್ಲ, ಹೇಳ್ ಕಳಿಸ್ತಾರೆ, ಹೋಗ್ರಪ್ಪ ನಮ್ ಪಕ್ಷದವ್ರು, ನಮ್ ಕಾಂಗ್ರೆಸ್ನವ್ರು ಇದನ್ನ ಗೃಹ ಜ್ಯೋತಿ ಮಾಡಿದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ ಕಳಿಸ್ತಾರೆ ಹೆಣ್ಮಕ್ಳು. ಗ್ಯಾರಂಟಿಗಳ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ಮುಂದಿನ ನಂಬರ್ ನೋಡಕ್ ಹೋದ್ರೆ 136 ಸೀಟ್ ಗಳಿಸಿರ್ತಕ್ಕಂಥ ನಿಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮತ್ತು ಜಂಟಿ ಡಿ ಕೆ ಶಿವಕುಮಾರ್ ಸರ್ಕಾರ ಮುಂದೆ ಎಷ್ಟು ಸೀಟ್ ಬರಬಹುದು, ಇನ್ಕ್ಲೂಡಿಂಗ್ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ನಿಮ್ಮ ನಾಯಕತ್ವದಲ್ಲಿ, ನಿಮ್ಮ ಯಜಮಾನರ ನಾಯಕತ್ವದಲ್ಲಿ, ನಿಮ್ಮ ಯಜಮಾನವರ ಬಿಫಾರ್ಮಿನ ಭರವಸೆಯಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು? ತಮ್ಮ ತವರೂರಾಗಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ, ತಮ್ಮ ಯಜಮಾನರ ಊರಾಗಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತಹ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಒಂದು ಭಾಗದಲ್ಲಿ ಒಂದು ಹಳ್ಳಿ ಅಲ್ಲಿ ಇರೋದು. ಹೌದು ಸರ್. ಮತ್ತೆ ನಿಮ್ಮ ಯಜಮಾನರ ಊರು ಬಾಗಲಕೋಟೆ ಹೇಗಾಗುತ್ತೆ? ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂತಹ 2028-29 ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ವಿಷಯದಲ್ಲಿ ಗ್ರೌಂಡ್ ವರ್ಕ್ ಅನ್ನು ಕೂಡ ನಡೀತಾ ಇದೆ. ಮತ್ತು ಕಿತ್ತೂರು ಕರ್ನಾಟಕ, ಅದರ ಜೊತೆಯಲ್ಲಿ ಬರ್ತಾ ಇರುವಂತಹ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ನ್ಯೂಸ್ 43 ಇಂಡಿಯಾದಿಂದ ಯಾತ್ರಾಗಳನ್ನು ನಡೀತಾ ಇದೆ. ಮತ್ತು ಡೌನ್ ಇಂದ ಗ್ರಾಮ ಪಂಚಾಯತ್ ಲೆವೆಲ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಲೆವೆಲ್ ಇಂದ ಕೂಡ ಮಾಹಿತಿ ಸಂಗ್ರಹಣೆ ಮಾಡುವಂತ ಕೆಲಸದಲ್ಲಿ ಕೂಡ ನ್ಯೂಸ್ 43 ಇಂಡಿಯಾ ತಂಡ ಸತತವಾಗಿ ಕೆಲಸ ಕೂಡ ಮಾಡ್ತಾ ಇದೆ. ಇವತ್ತು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಮೂಲತಃವಾಗಿ ಕಲ್ಯಾಣ ಕರ್ನಾಟಕ ಭಾಗದವರು ಮತ್ತು ಚಿರಪರಿಚಿತ ಆಗಿರ್ತಕ್ಕಂಥವರು ಕರ್ನಾಟಕ ರಾಜ್ಯದಲ್ಲಿ. ಮತ್ತು ಕ್ಷೇತ್ರದಲ್ಲಿ ವಿಂಗಡಣೆಗಿಂತ ನಾನು ಒಂದೇ ಕ್ಷೇತ್ರಕ್ಕೆ ಸೀಮಿತನಾಗೋದಿಲ್ಲ, ನಾನು ಸಮಾಜೋನ್ಮುಖಿಯಾಗಿ ಕೆಲಸ ಮಾಡೋದ್ರಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಚಿರಪರಿಚಿತವಾಗಿ ಕೆಲಸ ಮಾಡಿದ್ದೇವೆ ಅಂತೇಳಿ ಅಂತ ಒಂದು ವ್ಯಕ್ತಿಯವ್ರನ್ನ ಇವತ್ತು ನಾವು ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ಕರೆ ತಂದಿದ್ದೀವಿ. ಇವತ್ತು ಅವ್ರು ಯಾರೂ ಅಲ್ಲ, ಕಿತ್ತೂರು ಕರ್ನಾಟಕ ಭಾಗದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾಜಿಕ ನ್ಯಾಯ ವಿಭಾಗದ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತವರು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥ ಅವರ ಯಜಮಾನರ ಒಂದು ಬಲಗೈಯನಾಗಿ ಪಾರ್ವತಿ ಪರಮೇಶ್ವರ ರೂಪದಲ್ಲಿ ಸೇವೆ ಸಲ್ಲಿಸ್ತಾರಂತ ಶ್ರೀಮತಿ ರಿಹಾನಾ ಲಾಲ್ಸಾಬ್ ನದಾಫ್ ಅವರು ಮತ್ತು ಅವರ ಯಜಮಾನರಾಗಿರ್ತಕ್ಕಂಥ ಲಾಲ್ಸಾಬ್ ನದಾಫ್ ಅವರು ಕೂಡ ಸತತವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸೇವೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಮತ್ತು ಇವರು ಮೂಲತಃವಾಗಿ ಆ ಭಾಗದಿಂದ ಇದ್ರು ಕೂಡ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವರು ತೊಡಗಿಸ್ಕೊಂಡ್ರು ಕೂಡ ಕಿತ್ತೂರು ಭಾಗಕ್ಕೆ ಯಾಕೆ ಇವರು ನ್ಯಾಯ ವಿಭಾಗದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವೆಲ್ಲ ಲೆಕ್ಕಾಚಾರಿನಲ್ಲಿ ಮಹಿಳಾ ಬಿಲ್ ಬಂದ್ರೆ ಇವರು ಪ್ರಬಲವಾಗಿ ಟಿಕೆಟ್ ಆಕಾಂಕ್ಷಿ ಆಗಬಹುದಾ
ಅಥವಾ ಕಾಂಗ್ರೆಸ್ನಲ್ಲಿ ದುಡಿತಾ ಇರಬಹುದಾ, ಅಥವಾ ನದಾಫ್ ಪಿಂಜಾರ್ ಮಹಾಮಂಡಳ ಸಂಘದ ಇವರು ಬಾಗಲಕೋಟೆ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಮಹಿಳಾ ಘಟಕದ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಾನಗರ ಸಾಮಾಜಿಕ ನ್ಯಾಯ ವಿಭಾಗದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲ ಗೊಂದಲ ಸೃಷ್ಟಿ ಮಧ್ಯದಲ್ಲಿ ಇದ್ದಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ಕ್ಲಾರಿಫೈ ಸಂದರ್ಶನ ಪಡೆದುಕೊಳ್ಳುವಂತ ವಿಷಯದಲ್ಲಿ ಕೂಡ ನ್ಯೂಸ್ ಆಫ್ 43 ಇಂಡಿಯಾ ತಂಡ ಮುಂದುವರಿತದೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ರಿಹಾನಾ ಲಾಲ್ ಸಾಬ್ ನದಾಫ್ ಅವರು ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜೊತೆ ಪ್ರಾರಂಭ ಮಾಡಿಕೊಳ್ಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಸರ್, ತಾವ್ ಹೇಗಿದ್ದೀರಿ? ಎಲ್ಲ ನಿಮ್ಮ ಆಶೀರ್ವಾದ ಮತ್ತು ನೀವು ನಾನು ನಂಬಿರ್ತಕ್ಕಂಥ ಭಗವಂತನ ಆಶೀರ್ವಾದ. ಮೊದಲನೇದಾಗಿ ಈ ಸಂದರ್ಶನಕ್ಕೆ ತಮಗೆ ಬರಮಾಡಿಕೊಳ್ಳುವಂತ ಪೂರ್ವಕವಾಗಿ ತಮಗೆ ಇವತ್ತು ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಸಂದರ್ಶನ ನಾನು ಪ್ರಾರಂಭ ಮಾಡ್ತೇನೆ. ಹೃದಯಪೂರ್ವಕ ಧನ್ಯವಾದ. ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡ್ಲಿ. ಆದಷ್ಟು ಬೇಗ ನಿಮಗಾಗಿರ್ಲಿ, ನಿಮ್ಮ ಯಜಮಾನರಾಗಿರ್ಲಿ ವಿಧಾನಸಭೆ ಮೆಟ್ಟಿಲನ್ನು ಹತ್ತುವಂತ ಅವಕಾಶ ಸಿಗಲಿ. ಆದ್ರೆ ಬಹಳಷ್ಟು ಸತಿ ಇಬ್ರು ಕೂಡ ಪಾರ್ವತಿ ಪರಮೇಶ್ವರ ರೂಪದಲ್ಲಿ ಮೆಟ್ಟಿಲನ್ನು ಹತ್ತಿದ್ರಿ. ಆದ್ರೆ ಒಂದು ಅಧಿಕೃತವಾಗಿ ಸದಸ್ಯರಾಗಿ ಮೆಟ್ಟಿಲು ಹತ್ತುವಂತ ಅವಕಾಶ ನಿಮಗೆ ಸಿಗ್ಲಿ ಅಂತ ಹೇಳುತ್ತಾ ಸಂದರ್ಶನ ಪ್ರಾರಂಭ ಮಾಡ್ತಾ ಇದ್ದೆ ಮೇಡಮ್. ಮೇಡಮ್, ನನ್ನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ತಾವು ನದಾಫ್ ಪಿಂಜಾರ್ ಮಹಾಮಂಡಳ ಸಂಘದ ಶಿವಮೊಗ್ಗ ರಿಜಿಸ್ಟರ್ ಇದರ ಅಂಗದಲ್ಲಿ ತಾವು ಯಜಮಾನರಾಯ್ತು. ನೀವು ಅದು ಸಕ್ರಿಯವಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ರಿ. ತಾವು ಬಾಗಲಕೋಟೆ ಜಿಲ್ಲೆಯ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ರಿ. ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಆಗಿರ್ತಕ್ಕಂಥ ಶ್ರೀಮತಿ ವೀಣಾ ಕಾಶ್ಯಪ್ನವರು, ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ರಕ್ಷಿತಾ ಏಟಿ ಅವರು, ಮತ್ತೆ ಸಂಘದಿಂದ ಇದ್ದಿರ್ತಕ್ಕಂಥ ತಾವು. ಸ್ವಲ್ಪ ಈ ಕಡೆ ಧಾರವಾಡ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಡೆ ನಾನು ಬಂದ್ರೆ, ಇಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾಜಿಕ ನ್ಯಾಯ ವಿಭಾಗದ ಅಧ್ಯಕ್ಷರಾಗಿ, ಆದ್ರೂ ಮಹಿಳಾ ಅಲ್ಲ, ಜನರಲ್ ವಾಗಿ ತಾವು ಕೆಲಸ ಮಾಡ್ತಾ ಇದ್ರಿ. ಹೇಗೆ ಮೇಡಮ್, ಇದು ಎಲ್ಲಿಂದ ಪ್ರಾರಂಭವಾಯಿತು ನಿಮ್ಮ ಚಟುವಟಿಕೆ, ನಿಮ್ಮ ಒಂದು ಸಂಘ ಸಂಸ್ಥೆ ಪ್ರಾತಿನಿಧ್ಯ? ಮತ್ತು ಸೌಮ್ಯ ರೆಡ್ಡಿ ಬಂದಾಗ ತಾವು ಭೇಟಿ ಮಾಡ್ತೀರಿ. ರಾಷ್ಟ್ರೀಯ ಜಿಲ್ಲಾ ಅಧ್ಯಕ್ಷ, ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಬಹಳಷ್ಟು ಜನರು ಬಂದಾಗ ಎಲ್ಲಿ ಎಲ್ಲಿ ಇದ್ದಾರೆ ಅಂತಲ್ಲ, ಇಲ್ಲಿ ಇದ್ದಾರೆ ಅನ್ನುವಂಥ ರೂಪದಲ್ಲಿ ತಾವು ಕಾಣಿಸ್ಕೊಂತೀರಿ. ತಾವು ಒಂದು ಗೃಹಿಣಿ. ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೋಮ್ ಮಿನಿಸ್ಟರ್, ಪವರ್ ಆಫ್ ಹೋಮ್ ಮಿನಿಸ್ಟರ್ ತಮ್ಮ ಕುಟುಂಬಕ್ಕೆ. ಇಂಥ ಸಂದರ್ಭದಲ್ಲಿ ಲಟ್ಟಣಿಗೆ ಬಿಟ್ರಿ, ಲಟ್ಟಣಿಗೆ ಕೆಲಸ ಕಡಿಮೆ ಮಾಡಿದ್ರಿ. ಮುಸುರೆ ಪಾತ್ರವನ್ನು ತಿಕ್ಕುವಂತ ಕೆಲಸನೂ ಕೂಡ ಕಡಿಮೆ ಮಾಡಿದ್ರಿ. 50% 40% ಲೆಕ್ಕದಲ್ಲಿ ತಾವು ಸೇವೆ ಸಲ್ಲಿಸ್ತಾ ಇದ್ರಿ. ಹೇಗೆ ಸಾಧ್ಯ ಮೇಡಮ್? ಒಂದು ಮಹಿಳೆ ಬುರ್ಕಾ ಹಾಕೊಂಡು ಅಷ್ಟು ಈಸಿ ರಾಜಕಾರಣದಲ್ಲಿ ಬರೋದಿಲ್ಲ. ತಾವು ಬರ್ಲಿಕ್ಕೆ ಯಾಕೆ ಇಷ್ಟಪಟ್ರಿ? ಸರ್, ಮೊದಲನೇದಾಗಿ ನೀವು ಸಂಘದ ಬಗ್ಗೆ ಕೇಳಿದ್ರಿ, ಅದನ್ನೇ ಹೇಳ್ತೀನಿ. ನಾವು ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಆಗಿ 2ನೇ ಟರ್ಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಸೇವೆ ಸಲ್ಲಿಸ್ತಾ ಇದ್ದೀನಿ. 2009ರಿಂದ ಯಜಮಾನರು ಸಕ್ರಿಯವಾಗಿ ಸಂಘದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರೊಡನೆ ತೆರೆಮರೆ ಕಾಯಂತೆ ನಾನು ಕೂಡ ಸಮಾಜ ಸೇವೆಯಲ್ಲಿ ಇದ್ದೆ, ಮನೇಲಿ ಇದ್ಕೊಂಡೆ ಅವ್ರ ಜೊತೆ ಸಾಥ್ ಕೊಡ್ತಾ ಇದ್ದೆ. ಆದ್ರೆ 2019ರಲ್ಲಿ ಇಲ್ಲ, ನೀವು ಮಹಿಳೆಯರಿಗೂ ಅವಕಾಶ ಇದೆ, ಬನ್ನಿ ಸೇವೆ ಸಲ್ಲಿಸ್ಲಿಕ್ಕೆ ಅಂತ ಹೇಳಿ ಇಬ್ರಾಹಿಂ ಸಾಹೇಬ್ರು, ದಿವಂಗತ ನಮ್ಮ ಸಂಘದ ಸಂಸ್ಥಾಪಕ ಅಧ್ಯಕ್ಷರು, ಅವ್ರ ಕರೆಯನ್ನು ಕೊಟ್ಟಾಗ ಆ ಪ್ರಕಾರವಾಗಿ ನಾನು ಬಂದು 2019ರಲ್ಲಿ ಎಲೆಕ್ಷನ್ ಅಲ್ಲಿ ನಿಂತೆ, ಅವಿರೋಧವಾಗಿ ಆಯ್ಕೆ ಆದೆ ಸಂಘದ ಚುನಾವಣೆಯಲ್ಲಿ. ಸರ್, ನಾನು 2019ರಿಂದ 24ರವರೆಗೂ ಸತತವಾಗಿ ನನ್ನ ಸೇವೆಯನ್ನ ಸಲ್ಲಿಸಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ. ತದನಂತರ ಮತ್ತೆ 2024ರಲ್ಲಿ ಮತ್ತೊಮ್ಮೆ ಎಲೆಕ್ಷನ್ ಆಯ್ತು. ಅವಾಗ ನಾನು ಚುನಾಯಿತ ಅಭ್ಯರ್ಥಿಯಾಗಿ ಆಯ್ಕೆ ಆದೆ. ಆಗಿನಿಂದ ಮತ್ತೆ ಇಲ್ಲಿವರೆಗೂ ನಾನು ಸತತವಾಗಿ ನನ್ನ ಸಮಾಜಕ್ಕೆ ನನ್ನಿಂದ ಏನ್ ಆಗ್ಬೇಕು, ನನ್ನ ಸಮಾಜದ ಪರವಾಗಿ ನಾನು ಏನ್ ಕೆಲಸ ಮಾಡಬೇಕು, ಸಮಾಜದ ಮುನ್ನಡೆಗೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಪೂರ್ಣ ಪ್ರಮಾಣವಾಗಿ ಅಂತ ಹೇಳಲ್ಲ, ಅಲ್ಪ ಸ್ವಲ್ಪನೋ ಅಲ್ಪ ಕಾಣಿಕೆನೋ ಆ ರೀತಿ ನಾನು ಕೆಲಸ ಮಾಡಿಕೊಂಡು ಯಜಮಾನ್ರ ಒಟ್ಟಿನಲ್ಲಿ ಮಾಡ್ತಾ ಇದ್ದೀನಿ ಸರ್. ಅದಾದ ನಂತರ ನಾನೀಗ ನೀವು ಧಾರವಾಡ ಕೇಳೋದಾದ್ರೆ, ಹುಬ್ಬಳ್ಳಿ ಧಾರವಾಡ ಕೇಳೋದಾದ್ರೆ, ಇದು ನನ್ನ ಜನ್ಮಭೂಮಿ ಹುಬ್ಬಳ್ಳಿ ಧಾರವಾಡ. ನಾನು ತವರು ಮನೆ, ನನ್ನ ಜನ್ಮಭೂಮಿ. ನಾನು ಹುಬ್ಬಳ್ಳಿಯವಳೆ, ನಾನು ಎಲ್ಲಿಂದನೂ ಬಂದವಳಲ್ಲ, ನಾನು ಹುಬ್ಬಳ್ಳಿಯವಳೆ. ಆದ್ರೆ ಮದುವೆ ಆದ ನಂತರ 2007ರಲ್ಲಿ ಮದುವೆ ಆಯ್ತು LN ನದಾಫ್ ಅವ್ರ ಜೊತೆಗೆ. ಸೊ ಬಾಗಲಕೋಟೆ ಜಿಲ್ಲೆಯ ಸೊಸೆ ಆದೆ. ನಾನು ಜನ್ಮಭೂಮಿ ಆದ್ರಿಂದ ಇಲ್ಲೂ ನನ್ನ ಸೇವೆ ಅಲ್ಪ ಮಟ್ಟಿಗೆ ಇರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಹಿಂದಿನಿಂದ ತೊಡಗಿಸ್ಕೊಂಡಿದ್ದ ಕಾರಣಕ್ಕಾಗಿ ನನ್ನನ್ನು ಗುರುತಿಸಿ ನನಗೆ ಈ ಒಂದು ಅವಕಾಶವನ್ನು ಕೊಟ್ರು ಕಾಂಗ್ರೆಸ್ ಪಕ್ಷದಿಂದ. ನನ್ನ ಸಂಘಟನೆಗೆ ಮೆಚ್ಚಿ ಪಕ್ಷದಿಂದ ನನಗೆ ಅವಕಾಶವನ್ನು ಕೊಟ್ರು. ಸೊ ಅಲ್ಲಿಂದ ಇಲ್ಲಿವರೆಗೂ 2025ರಿಂದ ನಾನು ಜಿಲ್ಲಾಧ್ಯಕ್ಷ ಆಗಿ ಸಾಮಾಜಿಕ ನ್ಯಾಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಮ್ಮ CS ದ್ವಾರಕಾನಾಥ್ ಸರ್ ಅವರು ನಮ್ಮ ಸಾಮಾಜಿಕ ನ್ಯಾಯ ವಿಭಾಗದ ರಾಜ್ಯಾಧ್ಯಕ್ಷರಿದ್ದಾರೆ.
ಅವರ ಒಂದು ಅಡಿಯಲ್ಲಿ ಅವರ ಒಂದು ನಾಯಕತ್ವದಲ್ಲಿ. ನೇತೃತ್ವದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸರಿ ಮೇಡಮ್, ತಾವು ತವರೂರಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸ್ಕೊಂಡ್ರಿ, ಹೌದು ಸರ್. ಯಜಮಾನರ ಊರಿನಲ್ಲಿ ಸಂಘದಿಂದ ಗುರುತಿಸ್ಕೊಂಡ್ರಿ, ಕುಷ್ಟಗಿ ಪ್ರಯಾಣ ಮೇಡಮ್ ನಿಮ್ದು. ಸರ್ ಸರ್, ಇನ್ನೊಂದು ನಿಮ್ಗೆ ನಾನು ಹೇಳಲೇಬೇಕು. ನಾವು ಸಂಘದಲ್ಲಿ ಮಾತ್ರ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿಲ್ಲ ಸರ್. 2023ರಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂತ ಪ್ರತಿ ಮತಕ್ಷೇತ್ರದಲ್ಲೂ ಇಬ್ರು ಹೋಗಿ ಕೆಲಸ ಮಾಡಿದೀವಿ ಸರ್, ಸಂಘಟನೆ ಮಾಡಿದೀವಿ, ಪಕ್ಷದ ಬಗ್ಗೆ ಬಲವಾಗಿ ಕೆಲಸ ಮಾಡಿದೀವಿ ಸರ್. ಬದಾಮಿ ಆಗಿರ್ಬೋದು, ಬಿ ಚಿಮ್ಮನಕಟ್ಟಿ ಸರ್ ಅವ್ರದ್ದು ಒಂದು ಕ್ಷೇತ್ರ ಆಗಿರ್ಬೋದು, ಚುನಾವಣೆ ಆಗಿರ್ಬೋದು ಸರ್. ನೆಕ್ಸ್ಟ್ ನಮ್ಮ ಮುದೋಳ ಅರ್ಬಿ ತಿಮ್ಮಾಪುರ್ ಸರ್ ಅವ್ರದ್ದು. ಯಾಕಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಮತದಾರರು, ನಮ್ಮ ಬಾಂಧವರು ತುಂಬಾ ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ಹೋಗಿ ಮನವೊಲಿಕೆ ಮಾಡಿ ಈ ಸಾರಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು ಅಂತ ಹೇಳಿ ಬಹಳ ನಾವು ಸಂಘಟಿತರಾಗಿ ಕೆಲಸ ಮಾಡಿದ್ವಿ. 2023ರಲ್ಲಿ ನಮ್ಮ ಎಲ್ಲ, ಅದು ಅಲ್ಲದೆ ಗದಗ ಜಿಲ್ಲೆ ರೋನ್ ತಾಲೂಕು ಆಗಿರ್ಬೋದು, ಗದಗ ತಾಲೂಕು ಆಗಿರ್ಬೋದು, ಅಲ್ಲಿನೂ ಸಹ ಕೆಲಸ ಮಾಡಿದ್ವಿ ಸರ್. ತದನಂತರ ಅದಾದ ನಂತರ ನಮ್ಗೆ CS ದ್ವಾರಕಾನಾಥ್ ಅವರು ಈ 2023ರಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ನೋಡ್ಕೊಂಡು, ಸಂಘಟನೆ ನೋಡ್ಕೊಂಡು, ಪಕ್ಷದ ಬಗ್ಗೆ ಇರುವಂತ ಅಪಾರ ಕಾಳಜಿಯನ್ನು ನೋಡ್ಕೊಂಡು 2024ರಲ್ಲಿ ಲೋಕಸಭಾ ಚುನಾವಣೆ ಬಂದಾಗ ನಮ್ಮಿಬ್ಬರಿಗೂ ಅವಕಾಶ ಮಾಡಿಕೊಟ್ರು ಸರ್. ನೀವು ಇನ್ನೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಓಡಾಡ್ಬೇಕಂತ ಹೇಳಿ ಆ ಪ್ರಕಾರ ನಾವು ಇಬ್ರು ಮತ್ತೆ ಶಿವಮೊಗ್ಗ ಆಗಿರ್ಬೋದು, ಚಿಕ್ಕೋಡಿ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಕ್ಷೇತ್ರ, ಮತ್ತೆ ನಮ್ಮ ಬಾಗಲಕೋಟೆ ಸಂಯುಕ್ತ ಪಾಟೀಲ್ ಅವರು, ಆಮೇಲೆ ಕೊಪ್ಪಳ ಬಂದು ರಾಘವೇಂದ್ರ ಇಟ್ನಾಳ್ ಸರ್ ಅವ್ರದ್ದು, ದೆನ್ ಗುಲ್ಬರ್ಗ ರಾಧಾಕೃಷ್ಣನ್ ದೊಡ್ಡಮನಿ ಸರ್ ಅವ್ರದ್ದು, ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಸಕ್ರಿಯವಾಗಿ ಕೆಲಸ ಮಾಡಿದ್ವಿ ಸರ್. ಅದರಲ್ಲಿ 3-4 ನಮ್ಮ ಅಭ್ಯರ್ಥಿಗಳು ಗೆದ್ದು ಬಂದ್ರು. ಅದು ತುಂಬಾ ಸಂತಸ ತಂದಿದೆ, ಅದು ನಮ್ಗೆ ಹೆಮ್ಮೆಯ ವಿಷಯ. ಸರಿ ಮೇಡಮ್, ತಾವು ನದಾಫ್ ಪಿಂಜಾರ್ ಸಂಘಟನೆ ರಿಜಿಸ್ಟರ್ ಆಗಿರತಕ್ಕಂತ ಶಿವಮೊಗ್ಗ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋದ್ರಿ, ಅಲ್ಲಿ ಕೂಡ ಡಿಫೀಟ್ ಆದ್ರಿ. ಹೌದು ಸರ್, ಅದು ಒಂದ್ ಸ್ವಲ್ಪ, ಆದ್ರೆ ಉಳಿದೆಲ್ಲ ಒಂದ್ ಕಡೆ ತಾವು ಪ್ರಚಾರದಲ್ಲಿ ತಾವು ಯಶಸ್ಸನ್ನು ಕಂಡ್ರಿ. ನಿಮಗೆ ರಾಜಕಾರಣ ಮುಖ್ಯನಾ ಅಥವಾ ಸಮಾಜ ಚಿಂತಕಿ ಮುಖ್ಯನಾ ಅಥವಾ ವ್ಯಕ್ತಿಪರ ರಾಜಕಾರಣ ಮುಖ್ಯನಾ ಅಥವಾ ಕೆಲವೊಂದು ಜನ ಮಾತನಾಡೋದನ್ನ ಹೇಳ್ತಾ ಇದ್ದಾರೆ, ಇವರು ಸಂಘದ ಲಾಭಕ್ಕಾಗಿ ಬರ್ತಾ ಇದ್ದಾರೆ ಮೊದಲನೇದು. ಎರಡನೇದು, ಇವರು ಯಾವತ್ತೂ ಕೂಡ ಅಲ್ಪಸಂಖ್ಯಾತರ ಭಾಗದಲ್ಲಿ ನಾವೊಂದು ಅಲ್ಪಸಂಖ್ಯಾತರ ಅನ್ಕೊಂಡಿಲ್ಲ, ನಾವು ಪಿಂಜಾರ್ ಅವರೇ ಸಪರೇಟ್ ಆಗಿ ಅನ್ನುವಂತ ರಿಜಿಸ್ಟರ್ ಸಂಘದಲ್ಲಿ ಇದ್ದಾರೆ, ಇವರ ದೂರದೃಷ್ಟಿಕೋನನೇ ಬೇರೆ ಇದೆ ಅಂತ ಮಾತಾಡ್ತಾರಲ್ಲ. ನೀವು ಹೇಳಿದ್ದು ಮೊದಲೇ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಸರ್. ನಾವು ಪಿಂಜಾರು ಇಸ್ಲಾಂ ಧರ್ಮದವರೇ, ನಾವು 5 ಹೊತ್ತು ನಮಾಜ್ ಮಾಡೋರೆ, ನಾವೂನು ಹಿಜಾಬ್ ಅಂತ ಅದೇ ಒಂದು ಪಾಲನೆಯಲ್ಲಿ ಇರೋರು, ಮತ್ತೆ ನಾವೂನು ಅಲ್ಲಾಹನ ನಂಬೋರು. ಆದರೆ ವಿದ್ಯಾಭ್ಯಾಸದಲ್ಲಿ ಹಾಗೂ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ನಮ್ಮ ಸಮುದಾಯದಿಂದ ಹಿಂದಿಂದ ಬಂದ ನಮ್ಮ ಪೂರ್ವಿಕರು ಹಿಂದುಳಿದಿದ್ದಾರೆ ಸರ್. ಹಿಂದುಳಿದ ಕಾರಣ ನಾವು ಒಂದು ಕೆಟಗರಿ ಪಿಂಜಾರ್ ಅಂತ ಹೇಳಿ ಒಂದು ಕೆಟಗರಿಯನ್ನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಮಾಡಿ ಬಹಳ ಶತ ಪ್ರಯತ್ನದಿಂದ ಈ ಒಂದು ಕೆಟಗರಿ ಸಿಕ್ಕಿದೆ ಸರ್. ನಮಗೆ ಸಿರ್ಫ್ ನಮ್ಗೇನು ಕರ್ನಾಟಕ ಸರ್ಕಾರದಿಂದ ಏನು ನಮ್ಗೆ ಸೌಲಭ್ಯ ಸಿಗ್ತಾವ, ಸರ್ಕಾರದಿಂದ ಏನ್ ಸೌಲಭ್ಯಗಳು ಸಿಗ್ತಾವಲ್ಲ ಅದನ್ನ ತಗೊಳ್ಳಿಕ್ಕೆ ಮಾತ್ರ ನಾವು ಪಿಂಜಾರರು ಸರ್. ಅದನ್ನ ಬಿಟ್ರೆ ನಾವು ಮುಸಲ್ಮಾನರೇ, ನಾವು ಅಲ್ಲಾಹನನ್ನ ನಂಬೋರೆ, ನಾವು ನಮಾಜ್ ಮಾಡೋರೆ, ನಾವು ಜನಾಜಾ ನಮಾಜ್ ಮಾಡಿ ಖಬ್ರಸ್ತಾನಕ್ಕೆ ಹೋಗೋರೆ, ಆಯ್ತಾ ಸರ್. ನಾವು ಯಾವುದೇ ಡಿಫ್ರೆನ್ಸ್ ನಮ್ಮಲ್ಲಿ ಇಲ್ಲ. ನಾವು ಇಸ್ಲಾಮನ್ನ ಅತ್ಯಂತ ಪ್ರಬುದ್ಧತೆಯಿಂದ ನಂಬಿ ಬದುಕ್ತಾ ಇರೋರು. ಬಟ್ ಅವ್ರು ಯಾಕೋ ನಮ್ಮನ್ನ ಒಂದ್ ಸ್ವಲ್ಪ ಕಡೆಗಣಿಸಿ ಮಾತಾಡ್ತಾರೆ. ಅವ್ರ ಅಲ್ಪ ಮಟ್ಟಿಗೆ ಬಿಟ್ಟಿದ್ದು, ಅವರ ಅಲ್ಪ ಬುದ್ಧಿಗೆ ಬಿಟ್ಟಿದ್ದು ಗೊತ್ತಿಲ್ಲ. ಬಟ್ ನಾವು ಯಾವುದೇ ರೀತಿ ಇಲ್ಲ ಸರ್. ನಾವು ತುಂಬಾ ಒಳ್ಳೆ ರೀತಿಯಿಂದ ಇಸ್ಲಾಮನ್ನ ಫಾಲೋ ಅಪ್ ಮಾಡ್ತಾ ಇರೋರು. ಸರಿ ಮೇಡಮ್, ಇಷ್ಟೆಲ್ಲ ಯೋಚನೆ ಇದ್ದಂತವರು ರಾಜಕಾರಣದಲ್ಲಿ ತಾವು ಗುರುತಿಸ್ಕೊಂಡ್ರಿ, ಎಷ್ಟು ಜನರಿಗೆ ತಾವು ವಿಶ್ವಾಸಕ್ಕೆ ತಗೊಳ್ಳುವಂತ ಕೆಲಸ ಮಾಡಿದ್ರಿ? ಓನ್ಲಿ ಫಾರ್ ಮಹಿಳೆ ವಿಷಯದಲ್ಲಿ ಮಾತನಾಡ್ತಾ ಇದ್ರೆ ಸರ್, ವಿಶ್ವಾಸ ಅನ್ನೋದಕ್ಕಿಂತ ನಾವು ನಮ್ಮ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ವಿ. ನೀವು ಹೇಳಿದ್ರಿ ರಾಜಕಾರಣದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಕಾರಣನೇ ನಮ್ಮ ಸಮಾಜ ಸರ್. ಯಾಕಂದ್ರೆ ನಾವು ಸಮಾಜ ಸೇವೆಯಲ್ಲಿ ಇದ್ದಾಗ ನಾವು ಪ್ರತಿಯೊಂದು ಹಳ್ಳಿಗಳಿಗೂ ಹೋಗ್ತೀವಿ. ಅಲ್ಲಿ ಇರುವಂತ ಮಕ್ಕಳ ಪರಿಸ್ಥಿತಿ ಆಗಿರ್ಬೋದು, ಮನೆಗಳಲ್ಲಿ ಇರುವಂತ ಪರಿಸ್ಥಿತಿ ಆಗಿರ್ಬೋದು, ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನು, ನಮ್ಮ ಮಕ್ಕಳು ಎಷ್ಟೋ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಸರ್. ಬಟ್ ಮುಂದೆ ಹೋಗಿ ಅವ್ರಿಗೆ ಸದಾವಕಾಶಗಳು ಅವ್ರಿಗೆ ಸಿಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ
ನಾವು ಪರ್ಸನಲಿ ಈಗ ನಾವು ವೈಯಕ್ತಿಕವಾಗಿ ಹಸ್ಬೆಂಡ್ ವೈಫ್ ಇಬ್ರು ದಂಪತಿಗಳು ನಾವು ಹೆಲ್ಪ್ ಮಾಡ್ತೀವಿ, ಎಷ್ಟರ ಮಟ್ಟಿಗೆ ಮಾಡಕ್ಕಾಗುತ್ತೆ ಸರ್? ಅಸಾಧ್ಯ. ಸ್ವಲ್ಪ ಮಾಡಬಹುದು. ಕಂಟಿನ್ಯೂಸ್ ಆಗಿ ಎಲ್ಲರಿಗೂ ಮಾಡ್ಲಿಕ್ಕಾಗಲ್ಲ, ರಾಜ್ಯಾದ್ಯಂತ ನಮಗೆ ಮಾಡ್ಲಿಕ್ಕಾಗಲ್ಲ. ಅಲ್ಲ, ಭಗವಂತ ಅಲ್ಲಾನು ಆ ಒಂದು ಕರುಣೆ ತೋರಿದ್ರೆ, ಆ ಶಕ್ತಿ ಕೊಟ್ರೆ ಮಾಡ್ತೀವಿ, ಇಲ್ಲ ಅನ್ನಲ್ಲ. ಆದ್ರಿಂದ ಈ ಒಂದು ರಾಜಕಾರಣಕ್ಕೆ ಬಂದ್ರೆ ನಮ್ಮ ಸಮಾಜ ಬಾಂಧವರ ಏಳಿಗೆಗಾಗಿ, ನಮ್ಮ ಮುಂಬರುವ ಪೀಳಿಗೆಯ ಒಂದು ಭವಿಷ್ಯಕ್ಕಾಗಿ ನಾವು ಒಂದು ಈ ನಿರ್ಧಾರ ಮಾಡ್ಬೇಕಾಯ್ತು ಸರ್. ಮೊದ್ಲು ನಾವು ಸಮಾಜ ಸೇವೆಯಲ್ಲೇ ಪರಿಪೂರ್ಣವಾಗಿ ತೊಡಗಿಸ್ಕೊಂಡವ್ರು. ತದನಂತರ ನಾವು ನೋಡ್ತಾ ಹೋದಾಗ ನಮ್ಮ ಸಮಾಜ ಬಾಂಧವರು ನಾವು, ಆಮೇಲೆ ಸರ್ ಇನ್ನೊಂದು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ, ನಾವು ಬರೀ ನಮ್ಮ ಸಮಾಜದ ಜೊತೆಗಿಲ್ಲ, ನಾವು ಎಲ್ಲಾ ಸಮಾಜದ ಜೊತೆಗಿದ್ದೀವಿ. ಇದ್ರ ಮಧ್ಯದಲ್ಲಿ ಒಂದು ಮಾತು ಬದಲಿಕ್ಕೆ ಇಷ್ಟಪಡ್ತದೆ ಮೇಡಮ್, ತೊಂದರೆ ಮಾಡ್ತಾ ಇದೆ ಅಂತ ಅನ್ಕೊಂಡ್ರೆ, ನದಾಫ್ ಪಿಂಜಾರ್ ಸಂಘದಲ್ಲಿ ಬಹಳಷ್ಟು ಜನ ನಿಮ್ಗಿಂತ ಶ್ರೀಮಂತರಿದ್ದಾರೆ, ನಿಮ್ಗಿಂತ ಬಡವರಿದ್ದಾರೆ. ಅವರಿಗೆ ಈ ಯೋಚನೆ ಬಂದಿಲ್ಲ, ನಿಮ್ಗೆ ಯಾಕೆ ಬಂತು ಸರ್? ಹಾಗೆ ಸರ್, ಎಕ್ಸಾಂಪಲ್ ಗೆ ಬೊಮ್ಮನಳ್ಳಿ ಬಾಬು, ಹೌದಾ ಮೇಡಮ್? ಎಕ್ಸಾಂಪಲ್ ಅವ್ರ ಒಬ್ಬರದ್ದು ತಗೋಬೇಕಂದ್ರೆ ಬೊಮ್ಮನಳ್ಳಿ ಬಾಬು ಅಂತ ಉದಾಹರಣೆನ ತಗೊಳಕ್ ಹೋದ್ರೆ ಶಿವಮೊಗ್ಗದಲ್ಲಿ ಬಹಳಷ್ಟು ಜನ ಇದ್ದಾರೆ, ನಿಮ್ ತುಮಕೂರು ದುರ್ಗದಲ್ಲಿ ಇದ್ದಾರೆ, ಇಲ್ಲೇ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಜನ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಸತ ಪ್ರಯತ್ನಗಳನ್ನು ಅವರಿಗೆ ಬಂದಿಲ್ಲ, ನಿಮಗೆ ಯಾಕೆ ಬಂತು ನಿಮ್ಮಿಬ್ಬರಿಗೆ? ಸರ್, ನಾನ್ ಮಾತಾಡೋದು ಅತಿಶಯೋಕ್ತಿ ಆಗುತ್ತೋ ಏನೋ ಅನ್ಕೋತೀನಿ. ಸಿದ್ದರಾಮಯ್ಯ ಸಾಹೇಬ್ರು ಒಬ್ರೇ ಸರ್, ಈಗ ಸ್ವಾಮಿ ವಿವೇಕಾನಂದ ಸಾಹೇಬ್ರು ಒಬ್ರೇ, ಎಲ್ರು ಈ ರೀತಿ ಒಳ್ಳೆ ಆದರ್ಶಗಳನ್ನ ಇಟ್ಕೊಂಡ್ ಬಂದಿರೋರೆಲ್ಲ ಒಬ್ಬೊಬ್ರೇ ಸರ್. ಎಲ್ಲರಿಗೂ ಈ ಚಿಂತನೆಗಳು ಬಂದ್ರೆ ಎಲ್ರೂ ಆಗ್ಬಿಡ್ತಾರೆ. ಸೊ ಭಗವಂತನ ಏನೋ ನಮ್ಮಿಬ್ಬರಿಗೂ ಈ ರೀತಿ ಚಿಂತನೆಗಳು, ಸಮಾಜ ಬಗ್ಗೆ ದುಡಿರಿ, ಬರೀ ಮನೆ ಮಕ್ಕಳು ಅಂತ ಇರ್ಬೇಡ್ರಿ, ಮುಂದೆ ಹೋಗಿ ಸಮಾಜಕ್ಕೂ ವಿಚಾರ ಮಾಡ್ರಿ. ಈಗ ನಮ್ಮ ಇಬ್ರಾಹಿಂ ಸಾಹೇಬ್ರು ಸಮಾಜದ ಪರವಾಗಿ ಚಿಂತನೆ ಮಾಡದೇ ಹೋಗಿದ್ರೆ ನಾವೆಲ್ಲಿ ಕೆಟಗರಿ 1 ಸರ್ಟಿಫಿಕೇಟ್ ತಗೋತಿದ್ವಿ ಸರ್? ತನು ಮನ ಧನದಿಂದ ಅವರು ತಮ್ಮ ಅರ್ಧ ಆಯುಷ್ಯನ್ನೇ ನಮ್ಮ ಸಮಾಜಕ್ಕಾಗಿ ಮುಡುಪಾಗಿಟ್ರು. ಅವ್ರು ಹೋದ್ಮೇಲೆ ಗೊತ್ತಾಗಿದ್ದು ಸರ್, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ ನಮ್ಗೆ. ಅದೇ ರೀತಿ ಯಾರೋ ಒಬ್ರು ಇಬ್ರು ವಿಚಾರ ಮಾಡಿದಾಗ್ಲೇ ಸಮಾಜ ಮುಂದೆ ಹೋಗುತ್ತೆ ಸರ್. ಪ್ರತಿಯೊಂದು ಸಮಾಜದಲ್ಲೂ ಅದೇ ರೀತಿ ಇದೆ. ಕನಕದಾಸರಾಗಿರ್ಬೋದು, ಎಲ್ರು ನೋಡ್ರಿ ಒಬ್ಬೊಬ್ರೇ ಬೆಳೆದವ್ರು ಅವ್ರು. ಎಲ್ಲರಿಗೂ ಬರ್ದ್ರೆ ಭಗವಂತ ಆರ್ಸಿ ತೆಗಿತಾನಂತೆ. ಅದು ನನ್ನ ಅತಿಶಯೋಕ್ತಿ ಅನ್ಕೋಬೇಡಿ ದಯವಿಟ್ಟು, ನನ್ನ ಒಂದು ಚಿಂತನೆಗೆ ಈ ರೀತಿ ವಿಚಾರ. ಈ ತಾವು ಏನ್ ಮಹಾನಗರ ವ್ಯಾಪ್ತಿಯಲ್ಲಿ ತಾವು ವಿಭಾಗ ತಾವೇನ್ ಅಧ್ಯಕ್ಷರಾದ್ರಿ, ಇಲ್ಲಿಯವರೆಗೆ ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಬಂದ್ರಿ, ಯಾವ್ಯಾವ ರೀತಿ ಪ್ರತಿಭಟನೆಯಲ್ಲಿ ತೊಡಗಿಸ್ಕೊಂಡ್ರಿ? ಲೋಕಸಭೆ ಚುನಾವಣೆಯಲ್ಲಿ ಕೂಡ ತಾವು ತೊಡಗಿಸ್ಕೊಂಡ್ರಿ. ಬೈ ಎಲೆಕ್ಷನ್ ನಾನು ನೆಕ್ಸ್ಟ್ ಬರ್ತೇನೆ. ಲೋಕಸಭೆ ಚುನಾವಣೆಯಲ್ಲಿ ತಾವು ಕೆಲಸ ಮಾಡಿದ್ರಿ, ತನುಮನಧನದಿಂದ ಯಾವುದೇ ರೀತಿಯಾಗಿ ಟ್ರಾವೆಲಿಂಗ್ ಖರ್ಚು ಕೇಳದಂತೆ, ಸ್ಟೇ ಖರ್ಚು ಕೇಳದಂತೆ ನೇರವಾಗಿ ತಾವು ಕೆಲಸ ಮಾಡಿದಂತ ಕೂಡ ನಾನು ಕೂಡ ಅನ್ಕೊಂಡಿದ್ದೇನೆ. ಈ ನ್ಯಾಯ ವಿಭಾಗದ ತಾವು ಅಧ್ಯಕ್ಷರಾದಾಗಿಂದ ಇಲ್ಲಿವರೆಗೆ ಎಷ್ಟು ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರಿ? ಯಾವ್ಯಾವ ರೀತಿ ಜನರಿಗೆ ಅನ್ಯಾಯ ಆದಂತವರಿಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ತಾವು ಮಹಿಳೆಯರಿಗೆ ವಿಶ್ವಾಸ ಕೊಡೋದ್ರಲ್ಲಿ ಮತ್ತು ನಮ್ಮಂತ ಪುರುಷರಿಗೆ ಅವಕಾಶ ಮಾಡಿಕೊಡೋದ್ರಲ್ಲಿ ಯಶಸ್ಸನ್ನು ಕಂಡ್ರಿ ಜಿಲ್ಲಾಧ್ಯಕ್ಷರಾಗಿ ಮಹಾನಗರ? ಸರ್, ಜಿಲ್ಲಾಧ್ಯಕ್ಷ ಆಗಿ ಸಾಮಾಜಿಕ ನ್ಯಾಯ ವಿಭಾಗ, ಈಗ ನಮ್ಮ ಮೂಲತಃ ನಮ್ಮ ವಿಭಾಗನೇ ನಾವು ಎಲ್ಲರಿಗೂ ನ್ಯಾಯ ದೊರಕಿಸೋದು. ಎಲ್ಲಿ ಅನ್ಯಾಯ, ಎಲ್ಲಿ ಸಮಸ್ಯೆಗಳಿದಾವೋ ಅಲ್ಲಿ ನನ್ನ ಗಮನಕ್ಕೆ ಬಂದ್ರೆ ನಾನು ತತ್ಕ್ಷಣ ಹೋಗಿ ಅಲ್ಲಿ ನಾನು ಕಾರ್ಯನಿರ್ವಹಿಸ್ತೀನಿ ಸರ್. ಹೆಚ್ಚಿನ ಒಂದು ಇದನ್ನು ಯಜಮಾನರು ನಾನು ಸೇರಿ ಮಾಡ್ತೀವಿ ಸರ್. ಅದಾದ್ಮೇಲೆ ನಾವು ನೆಕ್ಸ್ಟ್ ನಮ್ಮ ಪಕ್ಷ ಏನು ನಮಗೆ ಕೆಲವೊಂದು ತತ್ವ ಸಿದ್ಧಾಂತಗಳ ಮೇಲೆ ಏನು ಕೆಲಸ ಮಾಡ್ಲಿಕ್ಕೆ ಹೇಳಿದಲ್ಲ, ಅದ್ರ ಪ್ರಕಾರವಾಗಿ ಮಾಡ್ತಾ ಹೋಗ್ತಾ ಇದೀವಿ. ಆಮೇಲೆ ಉಪಚುನಾವಣೆಗಳು ಬಂದ್ವಿ ಸರ್. ಮೇಡಮ್ ನೆಕ್ಸ್ಟ್ ನಾನು ಅದಕ್ಕೆ ಬರ್ತೇನೆ. ಹೌದಾ ಸರ್? ಫಸ್ಟ್ ಇದನ್ನ ಕಂಪ್ಲೀಟ್ ಮಾಡಿ. ಅದೇ ಸರ್, ನಾವು ಇಬ್ರು ಸಾಮಾಜಿಕ ನ್ಯಾಯ ವಿಭಾಗದ ಜೊತೆಗೆ ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಗಳಿಗೂ ಸ್ಪಂದಿಸ್ತೀವಿ. ಆಮೇಲೆ ಪ್ರತಿಯೊಂದು ಪ್ರತಿಭಟನೆಯಲ್ಲೂ ಸ್ಪಂದಿಸ್ತೀವಿ. ಹಾಗೆ ಕೆಲಸಗಳಲ್ಲೂ ನಾವು ತೊಡಗಿಸ್ಕೊಂಡಿದ್ದೀವಿ. ಇಲ್ಲಿವರೆಗೆ ಎಷ್ಟು ಪ್ರತಿಭಟನೆಯಲ್ಲಿ ತೊಡಗಿಸ್ಕೊಂಡಿರಿ? ಎಷ್ಟು ಜನರಿಗೆ ಒಂದು ಎಕ್ಸಾಂಪಲ್ ಒಂದು ನಂಬರ್ ಆಫ್ ನೋಡಕ್ ಹೋದ್ರೆ ಎಷ್ಟು ಜನರಿಗೆ ಅನ್ಯಾಯಕ್ಕೊಳಗಾದಂತವ್ರಿಗೆ ನ್ಯಾಯ ಕೊಡಿಸಿದ್ರಿ? ಸರ್, ಈಗ ನೋಡಿ ಸರ್, ಕೆಲವೊಬ್ಬರಿಗೆ ಪಾಪ ನಮ್ಮ ಹೆಣ್ಮಕ್ಳಿಗೆ ಉದ್ಯೋಗದಲ್ಲಿ ಸಮಸ್ಯೆ ಆಗಿರುತ್ತೆ ಸರ್. ಅಂಥವ್ರಿಗೆಲ್ಲ ವಿಚಾರ ಮಾಡಿದೀವಿ, ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದೀವಿ. ವೈಯಕ್ತಿಕವಾಗಿ ಕಿರುಕುಳ ಅದು ಇದು ಸಮಸ್ಯೆದಲ್ಲಿ ಹೆಲ್ಪ್ ಮಾಡಿದೀವಿ ಸರ್. ಹೆಲ್ಪ್ ಅನ್ನೋದಕ್ಕಿಂತ ನಾವು ನಮ್ಮ ಸೇವೆಯನ್ನ ಸಲ್ಲಿಸಿದೀವಿ. ಅದೇ ರೀತಿ ಈಗ ಯಾವುದು ಕೆಲವೊಂದು ವೈಯಕ್ತಿಕನೂ ಮಾಡಿದೀವಿ ಸರ್, ಕೆಲವೊಂದು ಸಮಾಜಮುಖಿಯಾಗಿನೂ ಮಾಡಿದೀವಿ. ಸರಿ ಮೇಡಮ್, ನಿಮ್ಮ ವಿಷಯದಲ್ಲಿ ನಾ ಬರಕ್ ಬಂದ್ರೆ ಮುಂದೆ ತಮ್ಮನ್ನ ಏನಂತ ಕರೀಬೇಕು? ನದಾಫ್ ಪಿಂಜಾರ್ ಸಂಘಟನೆ ನಿಮ್ ಇದೊಂದು ವ್ಯಕ್ತಿತ್ವ ಮತ್ತು ನಿಮ್ ಮೊದಲಿಂದ ಬಂದಿರತಕ್ಕಂತ ಒಂದು ಸಂಘಟನೆ ಪಕ್ಷದಲ್ಲಿ ಗುರುತಿಸ್ಕೊಂಡಾಗಿಂದ ಒಂದು ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿ ನೋಡ್ಬೇಕಾ,
ರಾಜಕಾರಣದಲ್ಲಿ ಬರೋರು ನಿಮ್ಗಂತ ಟೋಟಲ್ ನ ಹೇಳ್ತಾ ಇದೆ. ಹ್ಮ್. ಆಕಾಂಕ್ಷಿಯಾಗಿ ನಾನು ನಿಮ್ಮನ್ನ ನೋಡ್ಬೇಕಾ, ಅಥವಾ ನ್ಯಾಯ ವಿಭಾಗದ ಅಧ್ಯಕ್ಷರಾಗಿ ನೋಡ್ಬೇಕಾ, ಅಥವಾ ಸಮಾಜಮುಖಿನಾಗಿ ನೋಡ್ಬೇಕಾ? ಸಮಾಜಮುಖಿಯಲ್ಲಿ ಕೆಲಸಗಳಲ್ಲಿ ನಾವು ತೊಡಗಿಸ್ಕೊಂಡಿದ್ದಕ್ಕೇನೆ ನಮಗೆ ಕಾಂಗ್ರೆಸ್ ಪಕ್ಷ ನನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷೆಯಾಗಿ ಸಾಮಾಜಿಕ ನ್ಯಾಯ ವಿಭಾಗದಿಂದ ನನಗೆ Yes. ಒಂದು ಸ್ಥಾನಮಾನವನ್ನು ಕೊಟ್ಟಿದೆ ಸರ್. ಅದೇ ನಿಟ್ಟಿನಲ್ಲಿ ನಾನು ಕೆಲಸನೂ ಮಾಡ್ತಾ ಇದ್ದೀನಿ, ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಆಮೇಲೆ ಸಂಘದಲ್ಲೂ ನನ್ನ ಸೇವೆ ನಿರಂತರವಾಗಿದೆ. ಮುಂಬರುವ ದಿನಗಳಲ್ಲಿ ಸಮಯ ಸಂದರ್ಭ ಆ ರೀತಿ ಏನಾದರೂ ನನಗೆ ಒದಗಿ ಬಂದರೆ, ಅವಕಾಶ ದೊರೆತರೆ ನಾನು ಆಕಾಂಕ್ಷಿಯಾಗಿ. ಹಾಗಾದ್ರೆ ನಿಮ್ಮ ವಿಚಾರ ಏನಂತ ಹೇಳಿದ್ರೆ, ಈಗಿನ ನಿರ್ಣಯಕ್ಕಿಂತ ಮುಂದಿನ ನಿರ್ಣಯನೇ ಬಹು ನಿರೀಕ್ಷಿತವಾಗಿರ್ತಕ್ಕಂಥದ್ದು Yes, ಅಂತ ಹೇಳ್ತಾ ಇದ್ರು. ಸರಿ ಮೇಡಮ್, ಈ ರಾಜಕಾರಣದಲ್ಲಿ ಸುಮಾರು ತಾವು ತಮ್ಮ ಯಜಮಾನರು ಕೂಡ್ಕೊಂಡು ಒಂದು 10 ವರ್ಷದಿಂದ 15 ವರ್ಷದಿಂದ ತೊಡಗಿಸ್ಕೊಂಡಿದ್ದೀರಿ. ಹೌದು ಸರ್. ಸಂಘದಲ್ಲಿ ಸುಮಾರು ಒಂದು 20 ವರ್ಷದಿಂದ ತಾವು ಕೆಲಸ ಮಾಡ್ತಾ ಇದ್ದೀರಿ. Yes, sir. ಇಲ್ಲಿವರೆಗೆ ಯಾವ್ಯಾವ ಚುನಾವಣೆಯಲ್ಲಿ ತಾವು ಪಾತ್ರ ವಹಿಸಿದ್ರಿ? ಈಗ ಲೋಕಸಭೆ ಬಗ್ಗೆ ತಾವು ಮಾತಾಡಿದ್ರಿ, ಬೈ ಎಲೆಕ್ಷನ್ ಬಗ್ಗೆ ಮಾತನಾಡ್ಲಿಕ್ಕೆ ಬರ್ತಾ ಇದ್ದಾನೆ. ಮೊದಲನೇದಾಗಿ ಬಂದಿರತಕ್ಕಂತ 3 ಚುನಾವಣೆ, ನಿಮ್ಮ ಸರ್ಕಾರ ಬಂದ ತಕ್ಷಣ ಬಂದಿರತಕ್ಕಂತ 3 ಚುನಾವಣೆ, ಸೊಂಡೂರು, ಶಿಗ್ಗಾವಿ, ಚನ್ನಪಟ್ಟಣ ಉಪಚುನಾವಣೆ, ನಂತರ ಚುನಾವಣೆ ಬಂದಿರತಕ್ಕಂಥದ್ದು ದಾವಣಗೆರೆ ಮತ್ತು ಬಾಗಲಕೋಟೆ. ಈ 5 ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರಿ? ಆ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಬಲ್ಯ, ನಿಮ್ಮ ಬೆಂಬಲ, ನಿಮ್ಮ ಮೇಲೆ ಡಿಫೆಂಡ್ ಆಫ್ ಆಗಿದ್ದಿರತಕ್ಕಂತ ಮತಗಳನ್ನು ಯಾವ ರೀತಿ ನಿಮ್ಮ ಬೆನ್ನಿಗೆ ಸಪೋರ್ಟ್ ಮಾಡಿ ನೀವು ಹೇಳಿರ್ತಕ್ಕಂಥ ಅಭ್ಯರ್ಥಿಗೆ ಮತ ಚಲಾಯಿಸಲಿಕ್ಕೆ ಅವ್ರು ಸಿದ್ಧರಾಗಿದ್ರು? ಸರ್, ಮೊದಲನೇದಾಗಿ ಉಪಚುನಾವಣೆ 3 ಉಪಚುನಾವಣೆ ನಾವು ಎದುರಿಸಿದ್ವಿ ಸರ್. 2025 24ರಲ್ಲಿ ಸರ್ ಉಪಚುನಾವಣೆ ಶಿಗ್ಗಾವಿ, ದೆನ್ ಸೊಂಡೂರು, ಚನ್ನಪಟ್ಟಣ. ಸರ್, ಅಲ್ಲಿ ಏನಾಯ್ತು ಸರ್, ಶಿಗ್ಗಾವಿಯಲ್ಲಂತೂ ನಿರಂತರವಾಗಿ, ಯಾಕಂದ್ರೆ ಶಿಗ್ಗಾವಿ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ನಾವು ನಿರಂತರವಾಗಿ ಶ್ರಮ ವಹಿಸಿದ್ವಿ ಸರ್, ನಿರಂತರವಾಗಿ ಸಂಘಟನೆ ಮಾಡಿದ್ವಿ. ಯಾಕಂದ್ರೆ ನಮ್ಮ ಮುಸಲ್ಮಾನರ ಅಲ್ಲಿ ತುಂಬಾ ಜನ ಇದ್ದಾರೆ, ಅವರಿಗೆ ಮನವೊಲಿಸೋದು ಬಹಳ ದೊಡ್ಡ ನಮ್ಮ ಕೆಲಸವಾಗಿತ್ತು, ಟಾಸ್ಕ್ ಆಗಿತ್ತು. ಸೊ ಆ ಒಂದು ಉದ್ದೇಶದಿಂದ ತುಂಬಾ ಶ್ರಮ ಪಟ್ವಿ, ಬಹಳ ಸಂಘಟನೆ ಮಾಡಿದ್ವಿ. ಅಲ್ಲಿ ಯಸೀರ್ ಖಾನ್ ಪಠಾಣ್ ಅವ್ರನ್ನ ಗೆಲ್ಲಿಸ್ಲೇಬೇಕೆಂಬ ಛಲ, ದೃಢ ನಿರ್ಧಾರದಿಂದ ನಾವು ಓಡಾಡಿದ್ವಿ ಸರ್. ಅದೇನು ಹೇಳಿದ್ರೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿದ್ವಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿ ಕೆಲಸ ಮಾಡಿದ್ವಿ. ಯಾಕಂದ್ರೆ ನಾವು ಲೋಕಲ್ ಏಟ್ ಅಲ್ಲ ಸರ್, ಶಿಗ್ಗಾವ್ಲಿಂದ ಬೆಳಗ್ಗೆ 7 ಗಂಟೆಗೆ ನಾವು ಇಲ್ಲಿ ಬಿಟ್ರೆ, ಮಕ್ಕಳು ಸ್ಕೂಲಿಗೆ ರೆಡಿ ಆಗ್ತಾ ಇರ್ತಿದ್ರು. ನಾವು 7 ಗಂಟೆಗೆ ಮನೆ ಬಿಟ್ರೆ ರಾತ್ರಿ 11 ಗಂಟೆಗೆ, 12 ಗಂಟೆ, ಒಂದೊಂದ್ಸಾರಿ ಮೀಟಿಂಗ್ ಅದೆಲ್ಲ ಅಂದ್ರೆ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಲೇಟ್ ಆಗಿ ಮೀಟಿಂಗ್ ಎಲ್ಲ ತಗೊಂಡ್ರೆ ಅವ್ರಿಗೆಲ್ಲ ಅಪ್ಡೇಟ್ಸ್ ಮಾಡಿ ಬರ್ಬೇಕಂದ್ರೆ 11-12 ಆಗ್ಬಿಡ್ತಿತ್ತು. ಅದಾದ ನಂತರ ಮನೆಗೆ ಬಂದು ಮಲ್ಕೊಂಡು ಮತ್ತೆ ಬೆಳಗ್ಗೆ ಓಡ್ಬೇಕು. ಆ ಒಂದು ಅಂದ್ರೆ ಅದು ಒಂದು ನಮ್ಗೆ ಹೆಮ್ಮೆನೂ ಇದೆ ಸರ್. ನಾವು ನಮ್ಮ ಪಕ್ಷದಲ್ಲಿ ಈ ರೀತಿ ನಿರಂತರವಾಗಿ ಶ್ರಮ ಪಟ್ಟಿದೀವಿ ಅನ್ನೋ ಒಂದು ಹೆಮ್ಮೆನೂ ಇದೆ. ಆ ಪ್ರಕಾರ ಯಜಮಾನ್ರು ಒಂದ್ಸಾರಿ ನಿಮ್ಮ ಮಾಧ್ಯಮದ ಮೂಲಕನೇ ಹೇಳಿದ್ರು, 12-13 ಸಾವಿರ ಅಂತರದಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿ. ಆ ಒಂದು ಛಲ ನಮ್ಮನ್ನೇ ನಾವು ಛಲ ಬಿಡದೆ ನಾವು ದೃಢವಾಗಿ ಕೆಲಸ ಮಾಡಿದ್ವಿ ಸರ್. ನಮ್ಮ ಯಸೀರ್ ಖಾನ್ ಪಠಾಣ್ ಅವರು ಗೆದ್ದು ಬಂದ್ರು 12,000 ಅಂತರದಲ್ಲಿ. ಅದೇ ರೀತಿ ಸರ್, ಸೊಂಡೂರಲ್ಲಿನೂ ಸಹ ನಮ್ಮ ಜನ ತುಂಬಾ ಇದ್ದಾರೆ ಸರ್, ನಮ್ಮ ಸಮಾಜ ಬಾಂಧವರು ತುಂಬಾ ಇದ್ದಾರೆ. ಅವ್ರಿಗೂ ನಾವು ಇಲ್ಲಿಂದ ನಾವು ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಮಾಧ್ಯಮಗಳ ಮುಖಾಂತರ, ಫೋನ್ಗಳ ಮುಖಾಂತರ ಎಷ್ಟಾಗುತ್ತೆ ಅಷ್ಟು ಸಂಪರ್ಕ ಮಾಡಿ ಅದು ನಾವು ಗೆಲ್ಲಲೇಬೇಕು ಎನ್ನೋ ಒಂದು ದೃಢದಲ್ಲಿ ಅಲ್ಲಿನೂ ಕೆಲಸ ಮಾಡಿದ್ವಿ ಸರ್. ಸೊಂಡೂರು ಮತಕ್ಷೇತ್ರದಲ್ಲಿ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವ್ರು ನಿಂತಿದ್ರು ಸರ್, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಅವ್ರ ಪರವಾಗಿಯೂ ನಾವು ಸಾಕಷ್ಟು ನಮ್ಮ ಸಮಾಜ ಬಾಂಧವರು ಅಲ್ಲಿ ಕಾರ್ಯೋನ್ಮುಖರಾಗಿ ನಮ್ಮ ಒಂದು ನೇತೃತ್ವದಲ್ಲಂತೀರೋ ಅಥವಾ ನಮ್ಮ ಒಂದು ಆದೇಶದ ಮೇರೆಗಂತೀರೋ ಬಹಳ ಕೆಲಸ ಮಾಡಿ ಅಲ್ಲಿನೂ ಸಂಘಟನೆ ಮಾಡಿ ಪಕ್ಷದ ಬಗ್ಗೆ, ನಮ್ಮ ಪಂಚ ಗ್ಯಾರಂಟಿಗಳ ಬಗ್ಗೆ, ನಮ್ಮ ಸರ್ಕಾರದ ಸಾಕಷ್ಟು ಕೆಲಸಗಳ ಬಗ್ಗೆ ಎಲ್ಲರಿಗೂ ಹೇಳಿ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ನಾವು ಗೆಲ್ಸ್ಕೊಂಡು ಬಂದ್ವಿ ಸರ್. ಅದೇ ರೀತಿ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಸರ್ ಅವರು ನಿಂತಿದ್ರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ. ಅವ್ರಿಗೂ ಸಹ ನಮ್ಮ ಅಲ್ಲಿನ ಲೋಕಲೈಟ್ಸ್ ನಾವು ಎಲ್ಲರೂ ಸೇರಿ ಕೆಲಸ ಮಾಡಿ ಅವ್ರಿಗೂ ಗೆಲ್ಸಿದ್ವಿ. ಸೊ ಅದೇ ಒಂದು ಇದರಲ್ಲಿ ನಾವು 3 ಉಪಚುನಾವಣೆಯನ್ನು ನಮ್ಮ ಪಕ್ಷ ಗೆಲ್ಲೋದಾಯ್ತು. ಈ 25ನೇ ಸಾಲಿನಲ್ಲಿ 2 ಬೈ ಎಲೆಕ್ಷನ್. ಹೌದು ಸರ್. ಎರಡೂ ಕೂಡ ಪೂರ್ತಿಯಾಗಿರ್ತಕ್ಕಂಥ ಕ್ಷೇತ್ರಗಳು. ಹೌದು. ವಿಧಿವರ್ಷ ಬರಬಾರ್ದಿತ್ತು ಚುನಾವಣೆ, ಎರಡನೇದು ಆ ಕ್ಷೇತ್ರದ ಮೇಲೆ ಹೊರೆ ಬಿತ್ತು, ಆದ್ರೂ ಕೂಡ ಮಾಡ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇದ್ದಿರ್ತಕ್ಕಂಥ ಚುನಾವಣೆ. ಆ ಚುನಾವಣೆ ಕೂಡ ಸಕ್ರಿಯಗೊಳಿಸಿದ್ರು.
ಅಲ್ಲಿಂದ ಹಿಡಿದು ಚುನಾವಣೆ ಬರುವವರೆಗೆ, ಹ್ಮ್ ಹ್ಮ್. ಎರಡನೇ ಬೈ ಎಲೆಕ್ಷನ್ ಗಳನ್ನು ಬರುವವರೆಗೆ, ಸೃಷ್ಟಿ ಆಗುವವರೆಗೆ ಹ್ಮ್. ಯಾವ ರೀತಿ ಕೆಲಸ ಮಾಡಿದ್ರಿ ಮೇಡಮ್ ತಾವು? ಸರ್ ಅದೇ ಸರ್, ನಮ್ಮ ಪಕ್ಷದ ಹೆಗ್ಗುರುತುಗಳು, ನಮ್ಮ ಪಕ್ಷದ ಗ್ಯಾರಂಟಿಗಳ ಸ್ಕೀಮ್ಗಳಾಗಿರ್ಬೋದು, ನಮ್ಮ ಪಕ್ಷದ ಕಾರ್ಯಗಳನ್ನ ಮುಂದಿಟ್ಕೊಂಡು. ಯಾಕಂದ್ರೆ ಈಗ ಬಿಜೆಪಿ ಸರ್ಕಾರ ಸುಮ್ಮನೆ ಜಾತಿವಾರು ಎಲೆಕ್ಷನ್ ಮಾಡುತ್ತೆ ಸರ್. Yes. ನಾವು ಆ ರೀತಿ ಇಲ್ಲ, ನಾವು ಮಾಡಿದ ಕೆಲಸಗಳನ್ನು ನಾವು ಜನರ ಮುಂದಿಟ್ಟು ವೋಟ್ ಕೇಳಿದೀವಿ ಸರ್. ಅದೇ ರೀತಿ ನಮ್ಮ ಮುಂಬರುವ ಕೆಲಸಗಳನ್ನು ಅವರ ಮನದಟ್ಟು ಮಾಡಿ, ಅವ್ರಿಗೊಂದು ಮನವೊಲಿಕೆ ಮಾಡಿ ನಾವು ವೋಟ್ ಕೇಳಿದೀವಿ ಸರ್. ಸೊ ಆ ಒಂದು ಇದ್ರಲ್ಲಿ ನಿಟ್ಟಿನಲ್ಲಿ, ಯಾಕಂದ್ರೆ ಜನರಿಗೆ ನೋಡಿ ಸರ್, ಈಗ ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವಶಕ್ತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಜನರಿಗೆ ತಲುಪ್ತಾ ಇದೆ ಸರ್. ಪ್ರತಿಯೊಬ್ಬ ಜನರು ಅದರದ್ದು ಒಂದಿಲ್ಲ ಒಂದು ಉಪಯೋಗ ತಗೋತಾನೆ ಇದ್ದಾರೆ. ಸೊ ಜನರಿಗೆ ನಾವು ಮನ ಮುಟ್ಟುವಲ್ಲಿ ಬಹಳ ಟೈಮ್ ಏನು ನಮ್ಗೆ ತಗೊಳ್ಳಿಲ್ಲ ಸರ್. ಯಾಕಂದ್ರೆ ಮನೆ ಬಾಗಿಲಿಗೆ ಸಂಪೂರ್ಣವಾದ ಭಾಗ್ಯಗಳು, ಯೋಜನೆಗಳು ತಲುಪಿದಾಗ ಜನಮನರ ಮನಸ್ಸಿನಲ್ಲಿ ನಮ್ಮ ಪಕ್ಷ ಉಳಿದುಕೊಂಡಿರೋದ್ರಿಂದ, ನಾವು ಅವ್ರಿಗೆ ಹೇಳಿರೋದ್ರಿಂದ ಒಳ್ಳೆ ಕೆಲಸ ಆಯ್ತು ಸರ್. ದಾವಣಗೆರೆಯಲ್ಲಿ ಸ್ವಲ್ಪ ನಮ್ಗೆ ಈ ಉಪಚುನಾವಣೆಯಲ್ಲಿ, ಯಾಕಂದ್ರೆ ನಮ್ಮ ಜಾತಿವಾರನ ಅಭ್ಯರ್ಥಿ ನಿಂತಾಗ ಸ್ವಲ್ಪ ನಮ್ಮ ವೋಟ್ಗಳು ಡೈವರ್ಟ್ ಆಯ್ತು. ಬಟ್ ಆದ್ರೂ ಬಿಟ್ಕೊಡ್ಲಿಲ್ಲ ನಾವು ಯಾವುದೇ ಕಾರಣಕ್ಕೂ. ಪ್ರಭಾ ಮಲ್ಲಿಕಾರ್ಜುನ್ ಶ್ರೀಮತಿ ಸಂಸದರು ದಾವಣಗೆರೆ ಜಿಲ್ಲೆ, ಅವ್ರ ಜೊತೆಗೇನು ಕೆಲಸ ಮಾಡಿದ್ವಿ ಸರ್. ಪ್ರತಿಯೊಂದು ಮನೆಗೂ ನಮ್ಮವ್ರ ಮನೆಗೇನೆ ಹೋಗಿದ್ದೀವಿ ಸರ್. ಎಷ್ಟೋ ಜನ ನಮ್ಮಲ್ಲಿ ಸಂಬಂಧಿಕರು ಇದ್ದಾರೆ, ಪರಿಚಯಸ್ಥರಿದ್ದಾರೆ, ಅವ್ರ ಮನೆಗಳಿಗೆಲ್ಲ ಹೋಗಿ ಸಾಕಷ್ಟು ಕೆಲಸ ಮಾಡಿ ಅಲ್ಲಿ ನಮ್ಮ ಅಭ್ಯರ್ಥಿನ ಗೆಲ್ಸಿದ್ವಿ. ಬಾಗಲಕೋಟೆ ಅಂತೂ ನಮ್ಮ ಕ್ಷೇತ್ರ ಸರ್. ನಾವು ಬಾಗಲಕೋಟೆಯ ಮನೆ ಸೊಸೆ ಮಗ ಆದ್ರಿಂದ ನಮ್ಮ ಉಮೇಶ್ ಮೇಟಿ ಅವ್ರನ್ನ ಗೆಲ್ಲಿಸ್ಲೇಬೇಕನ್ನೋದು ನಮ್ಗೆ ಗೊತ್ತಿತ್ತು ಸರ್. ಅದೇ ಪ್ರಕಾರ ಸತೀಶ್ ಜಾರಕಿಹೊಳಿ ಸಾಹೇಬ್ರ ನೇತೃತ್ವದಲ್ಲಿ ಅಲ್ಲಿನೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ವಿ. ಉಮೇಶ್ ಮೇಟಿ ಅವರು ತುಂಬಾ ಸರಳ ಸಜ್ಜನ ವ್ಯಕ್ತಿ. ಅದೇ ರೀತಿ HY ಮೇಟಿ ಸಾಹೇಬ್ರು ಹಾಗೆ ಇದ್ರು ಸರ್. ತುಂಬಾ ಅವರ ಸರಳ ವ್ಯಕ್ತಿತ್ವ ಉಳ್ಳವರಾಗಿದ್ರು. ಅವರ ಒಂದು ಕೆಲಸಗಳು, ನಮ್ಮ ಸರ್ಕಾರದ ಕೆಲಸಗಳನ್ನ ಮುಂದಿಟ್ಕೊಂಡು ನಾವು ಎಲೆಕ್ಷನ್ ಮಾಡಿದ್ವಿ. ಪ್ರಕಾರ ಅಲ್ಲಿ ಗೆದ್ದಿದ್ವಿ. ಸರಿ ಮೇಡಮ್, ಈಗ ಸೃಷ್ಟಿಯಾಗಿರ್ತಕ್ಕಂಥ ಹಿರೂರು ಕ್ಷೇತ್ರ, ಹಿರಿಯೂರು ವಿಶೇಷವಾಗಿ ನಿಮ್ಮ ದುರ್ಗದಲ್ಲಿ ಪಕ್ಕದಲ್ಲಿ ಇರುವಂತ ಕ್ಷೇತ್ರ. ಹೌದು ಸರ್. ಆ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರಿ? ಯಾಕಂದ್ರೆ ನಿಮ್ದೇ ಕಾಸ್ಟ್ನವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೇನೆ ಅಂತೇಳಿ ಅಟಿಕ ಗೌಡ್ ಕಂಪನಿ ಸಂಸ್ಥಾಪಕರಾಗಿರ್ತಕ್ಕಂಥ ಬೊಮ್ಮನಳ್ಳಿ ಬಾಬು ಅವರು ಕೂಡ ಸ್ಪರ್ಧೆ ಮಾಡ್ತೇನೆ ಅಂತೇಳಿ ಬರ್ತಾ ಇದ್ದಾರೆ. ಅಲ್ಲಿ ಪಕ್ಷ ನೋಡ್ತೀರಾ, ನಿಮ್ಮ ನದಾಫ್ ಪಿಂಜಾರ್ದ ಕಾಸ್ಟ್ನವ್ರು ಬರ್ತಾ ಇದಾರೆ ಅಂತ ನೋಡ್ತೀರಾ ಮೇಡಮ್? ಸರ್ ಪಕ್ಷ ಮೊದಲಾಗತ್ತೆ ಸರ್. ನಮ್ಮವ್ರು ಇದ್ದಾರೆ, ಓಕೆ, ನಾವು ಒಪ್ಕೋತೀವಿ. ನಮ್ಮವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಯಾವ ರೀತಿ ನಾವು ಹೆಲ್ಪ್ಫುಲ್ ಆಗಬೇಕು, ಅದು ಮಾಡೋಣ, ಇಲ್ಲ ಅಂತಲ್ಲ. ಬಟ್ ಪಕ್ಷದಲ್ಲಿ ಇದ್ದೀವಿ ಅಂದರೆ ಪಕ್ಷದ ಸಿದ್ಧಾಂತ, ಪಕ್ಷದ ತತ್ವಗಳ ಮೇಲೆ ನಾವು ಹೋಗ್ಬೇಕಾಗುತ್ತೆ. ಈಗ ಪಕ್ಷದಲ್ಲಿ ಇದ್ಕೊಂಡು ನಾವು ಪಕ್ಷಕ್ಕೆ ದ್ರೋಹ ಬಗೆಯೋದಾಗುತ್ತೆ. ನಾವು ಪಕ್ಷದಲ್ಲಿದ್ದು ಪಕ್ಷದ ಒಂದು ತತ್ವ ಸಿದ್ಧಾಂತಗಳ ಮೇರೆಗೆ ನಾವು ದುಡಿಬೇಕಾಗುತ್ತೆ, ಸಂಘಟನೆ ಮಾಡಬೇಕಾಗುತ್ತೆ ಸರ್. ನಮ್ಮವರು ಇದ್ದಾರೆ, ಇಲ್ಲ ಅನ್ನಲ್ಲ. ಅವ್ರಿಗೆ ಬೇರೆ ರೀತಿ ನಾವು ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ನಾವು ಪಕ್ಷದಲ್ಲಿ ಇದ್ಕೊಂಡು ಪಕ್ಷಕ್ಕೆ ದ್ರೋಹ ಮಾಡಲ್ಲ ಸರ್. 21 ತಿಂಗಳು ಅವಧಿ ಉಳಿದಿರ್ತಕ್ಕಂಥ ಈ ರಾಜ್ಯ ಸರ್ಕಾರ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಮುಂದುವರಿತಾ ಇದೆ. ಮುಂದೆ ತುಂಬಾ ಟಾಸ್ಕ್ ಇದಾವೆ. ಗ್ಯಾರಂಟಿಗಳನ್ನ ರೀಚ್ ಮಾಡಿಸ್ಬೇಕು. ಗ್ರಾಮೀಣ ಭಾಗದಲ್ಲಿ DK ಶಿವಕುಮಾರ್ ಪ್ರಮಾಣ ತಗೊಂಡಿದ್ದ ಸ್ವೀಕರಿಸ ಅದೇ ಕ್ಷಣದಲ್ಲೇ ಭಾರತ್ ಜೋಡೋ ಅಂತ ಹೇಳಿ ಒಂದು ಪಂಚಾಯತ್ ರೂಪದಲ್ಲಿ ಕಟ್ಟಿದ್ರು. ಇಂಥವೆಲ್ಲ ಸಂಘಟನೆಯಲ್ಲಿ ತಾವು ಕೂಡ ಸಮಯ ಸಂದರ್ಭ ಮೇಲೆ ಆಕಾಂಕ್ಷಿವಾಗಿದ್ದೀರಿ. ಯಜಮಾನರು ಕುಷ್ಟಗಿಯಿಂದ ಪ್ರಬಲವಾಗಿ ಆಕಾಂಕ್ಷಿ ಇದ್ದಾರೆ. ಲಾಸ್ಟ್ ಟೈಮ್ 2-3 ಬಾರಿ ಮಿಸ್ ಆಯ್ತು. ಇವೆಲ್ಲ ವಿಷಯದಲ್ಲಿ ಇನ್ನೊಂದು ವಿಷಯ ಹಿಂದ್ಗಡೆ ಹೋಗ್ತಾ ಇದೆ ಮೇಡಮ್. ಸ್ವಲ್ಪ ಹಿಂದ್ಗಡೆ ಹೋದ್ರೆ 5 ಬೈ ಎಲೆಕ್ಷನ್ ಅಲ್ಲಿ ಕೂಡ ಸಕ್ರಿಯವಾಗಿ ಕೆಲಸ ಮಾಡಿರಿ. ಈಗ ಮುಂದಿನ ಹೆಜ್ಜೆ ತುಂಬಾ ನಿರ್ಣಯವಾಗಿರ್ತಕ್ಕಂಥ ಹೆಜ್ಜೆ, ಪ್ರಬಲವಾಗಿ ಟಿಕೆಟ್ ರೇಸ್ ಇರೋದು. ಯಾವ ರೀತಿ ಪಕ್ಷ ಸಂಘಟನೆಗೆ ತೊಡಗಿಸ್ಕೊಂತಾ ಇದ್ದೀರಿ? ಯಾವ ರೀತಿ ಗುರಿ ಇಟ್ಕೊಂಡು ಹೋಗ್ತಾ ಇದ್ರಿ? ಆಸೆದಿಂದ ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಮಾರ್ಗದಿಂದ ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀರಾ, ಸೇವೆ ಅಂತ ಹೋಗ್ತಾ ಇದ್ದೀರಾ ಮೇಡಮ್? ಮುಂಬರುವ ಚುನಾವಣೆಗಳಲ್ಲಿ ನಾವು ಯಾವ ರೀತಿ ಸಂಘಟನೆ ಮಾಡ್ತೀವಿ ಅಂದ್ರೆ, ನಮ್ಮ ಯಜಮಾನರ ಸಮಾಜಮುಖಿಯಲ್ಲಿ ಹಿಂದಿನಿಂದ ಮಾಡ್ತಾನೆ ಬಂದಿದ್ದಾರೆ ಸರ್. ಸಮಾಜಮುಖಿಯಾಗಿ ಸಾಕಷ್ಟು ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಿರುದ್ಯೋಗ ಆಗಿರ್ಬೋದು, ಮಹಿಳಾ ಸಬಲೀಕರಣ ಆಗಿರ್ಬೋದು, ಈಗ ಕೆಲವೊಂದು ಸಾಮಾಜಿಕವಾಗಿ ಆಗ್ತಿರುವಂತ ಅನ್ಯಾಯಗಳ ಬಗ್ಗೆ ಇರ್ಬೋದು, ಈಗ ಇರುವಂತ ಕೇಂದ್ರ ಸರ್ಕಾರದಲ್ಲಿ ಇರುವಂತ ಸರ್ಕಾರದ ವೈಫಲ್ಯಗಳ ಬಗ್ಗೆ ಎಲ್ಲರಿಗೂ ಮನದಟ್ಟು ಮಾಡ್ತೀವಿ ಸರ್. ಎಲ್ಲ ಜನರಿಗೆ ಇದರ ಬಗ್ಗೆ ತಿಳಿವೇ ಹೇಳ್ತೀವಿ. ಯಾವ ರೀತಿ ಮುಂದೆ ನಮ್ಮ ಸರ್ಕಾರ, ನಮ್ಮ ಯಜಮಾನರ ಒಂದು ಟಿಕೆಟ್ ಆಕಾಂಕ್ಷಿ ಆಗಿರೋದ್ರಿಂದ ಅವ್ರಿಗೆ ಅವಕಾಶ ದೊರೆತರೆ ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಯುವಕರಿಗೆ ಒಂದು ಅವರು ಶಕ್ತಿ ಆಗ್ತಾರೆ, ಮಹಿಳೆಯರ ಅನುಕಂಪಕ್ಕೆ ಯಾವ ರೀತಿ ಅವರು ಕೆಲಸ ಮಾಡ್ತಾರೆ. ಆಮೇಲೆ ಮುಂಬರುವ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಕಲ್ಯಾಣ ಕರ್ನಾಟಕ ಏನಾಗಿದೆ ಸರ್, ನಮ್ಮ ಕೊಪ್ಪಳ ಜಿಲ್ಲೆ ಅತ್ಯಂತ ಹಿಂದುಳಿದ ಜಿಲ್ಲೆ. ನಾವು ಮೂಲಭೂತ ಸೌಕರ್ಯಗಳು ಕೆಲವೊಂದು ನಮ್ಮ ತಾಲೂಕಿನಲ್ಲಿ ಇಲ್ಲ ಸರ್.
ಆ ರೀತಿ ಸಮಸ್ಯೆಗಳಿದಾವೆ. ಸಾಕಷ್ಟು ಒಳ್ಳೆ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾಭ್ಯಾಸ ಮಾಡ್ಬೇಕನ್ನುವ ಹಂಬಲ ಇದೆ, ಆದರೆ ಅವಕಾಶಗಳಲ್ಲಿಲ್ಲ. ಆ ಅವಕಾಶಗಳನ್ನ ಯಾವ ರೀತಿಯಲ್ಲಿ ನಾವು ತಲುಪಿಸಬಹುದು ಎಂಬ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಸರ್. ಆ ರೀತಿ ಅದೇ ರೀತಿ ಇಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಯಾವ ಒಂದು ಸಮಸ್ಯೆಗಳಿದಾವೆ ಅದನ್ನೆಲ್ಲ ಜನರಿಗೆ ತಿಳಿ ಹೇಳಿ ಇನ್ನೂ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳು ಯಾವ ರೀತಿ ನಮಗೆ ತಲುಪಬೇಕು ಅನ್ನೋದ್ರ ಬಗ್ಗೆ ನಾವು ಸಂಘಟನೆ ಮಾಡ್ತೀವಿ ಸರ್. ಸರಿ ಮೇಡಮ್, ತಾವು ಸಂಘಟನೆಯಲ್ಲಿ ಹೋಗ್ತಾ ಇದ್ದೀವಿ, ಮುಂದಿನ ಗುರಿ ಇಟ್ಕೊಂಡು ಲಾಲ್ ಸಾಬ್ ನದಾಫ್ ಅವರು ಕುಷ್ಟಗಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು ಸರ್. ಎಷ್ಟು ವಿಶ್ವಾಸ ಇದೆ ನಿಮ್ಮ ಪಕ್ಷದ ಮೇಲೆ? ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ಚಾಚು ತಪ್ಪದೆ ಚ್ಯುತಿ ಬಾರದಂತೆ ತಾವು ಕೆಲಸವನ್ನು ತಾವು ಮಾಡಿದ್ರಿ. ತಾವು ಇಬ್ರು ಕುಡ್ಕೊಂಡು ನನಗೆ ಕೆಲವೊಂದ್ಸತಿ ನೋಡ್ಬೇಕಾದ್ರೆ ಅನಿಸ್ತಿತ್ತು, ಇವ್ರದೇ ಪಕ್ಷನ ಅಥವಾ ಇವರೇ ಅಭ್ಯರ್ಥಿನ ಅಥವಾ ಇವ್ರ ಕುಟುಂಬದವರೇ ಅಭ್ಯರ್ಥಿನ ಅಂತ ಕೆಲವೊಂದು ಸತಿ ನನಗೆ ಅನಿಸ್ತಿತ್ತು. ಮೂರು ವಿಭಿನ್ನವಾಗಿ ನಾವು ಯೋಚನೆ ಮಾಡ್ತಾ ಇದೆ. ಆ ರೀತಿ ತಾವು ದಂಪತಿಯಾಗಿ ಸಕ್ರಿಯವಾಗಿ ಕೈ ಜೋಡಿಸ್ಕೊಂಡು ಹೋಗ್ತಾ ಇದ್ರಿ. ಕೆಲವೊಂದಿಷ್ಟು ಯಜಮಾನರನ್ನ ನಾವು ನೋಡಿದೇನೆ, ತಮ್ಮ ಧರ್ಮ ಪತ್ನಿಯನ್ನ ಒಂದು ಮೂಲೆಯಲ್ಲಿ ಬೀಸಾಗಿರ್ತಾರೆ. ಎಕ್ಸಾಂಪಲ್ಗೆ ಇನ್ಕ್ಲೂಡಿಂಗ್ ನಾನು ಕೂಡ ತಗೊಂಡ್ರೆ, ಐ ಮ್ಯಾರಿಡ್ ಪರ್ಸನ್, ನಾನು ಕೂಡ ಹೇಳ್ತಾ ಇದ್ದೇನೆ. ಬಟ್ ಬೇರೆದವ್ರು ಬೇಜಾರಾಗೋದು ಬೇಡ ನೋಡ್ತಂತ ವೀಕ್ಷಕರು, ಬಟ್ ನಾನು ತಗೊಂಡೇ ಹೇಳ್ತಾ ಇದ್ದೇನೆ. ನಾವು ಕೂಡ ನಮ್ಮ ಧರ್ಮ ಪತ್ನಿಗೆ ಹೊಚ್ಚದಿಂದ ಹೊರಗಡೆ ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ. ಅಂತ ಸಂದರ್ಭದಲ್ಲಿ ಸಮಾಜಮುಖಿಯಾಗಿ ತಾವು ಚಿಂತಕರಾಗಿ ಕೆಲಸ ಮಾಡ್ತಾ ಇದ್ರಿ. ಎಷ್ಟು ವಿಶ್ವಾಸ ಇದೆ ಮೇಡಮ್ ಕಾಂಗ್ರೆಸ್ ಪಕ್ಷದ ಮೇಲೆ ನಿಮ್ಗೆ? ಸರ್, ಪಕ್ಷದ ತತ್ವ ಸಿದ್ಧಾಂತಗಳನ್ನ ನಾವು ಅದೇ ರೀತಿ ಚಾಚು ತಪ್ಪದೆ, ಅವರು ಕೊಟ್ಟ ಒಂದು ಕಾರ್ಯಗಳನ್ನ ನಾವು ಚಾಚು ತಪ್ಪದೆ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ಅವರು ಕೈಲೇ ತೋರಿಸೋದನ್ನ ನಾವು ತಲೆ ಹೊತ್ತು ಮಾಡ್ತಾ ಇದೀವಿ. ಮೊದಲನೇದಾಗಿ ನಮ್ಮ ಯಜಮಾನರು ಸಹ ಅಷ್ಟೇ ಸರ್. ಅವ್ರಿಗೆ ಒಂದು ನೀಡಿದ ಯಾವುದೇ ಜವಾಬ್ದಾರಿ ಆಗಿರ್ಬೋದು, ಅದು ಅತ್ಯಂತ ಚಿಕ್ಕದಾಗಿರ್ಬೋದು, ಅತ್ಯಂತ ದೊಡ್ಡದಾಗಿರ್ಬೋದು, ಬಹಳ ಆಸಕ್ತಿಯಿಂದ ಉತ್ಸಾಹದಿಂದ ಕಾರ್ಯೋನ್ಮುಖವಾಗಿ ಕೆಲಸ ಮಾಡುವಂತ ವ್ಯಕ್ತಿತ್ವ ಅವ್ರದ್ದು. ಆ ಒಂದು ನಿಟ್ಟಿನಲ್ಲಿ ಅವರು ಯುವಕರಿದ್ದಾರೆ ಸರ್. ಯುವಕರ ಕಷ್ಟ ಏನನ್ನೋದು ಗೊತ್ತಿದೆ. ಈಗ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಯುವಕರ ಮೇಲೆ ಬಹಳ ಆಸಕ್ತಿ ಮತ್ತು ಬಹಳ ಕಾಳಜಿ, ಅವ್ರ ಮೇಲೆ ಬಹಳ ಪ್ರೀತಿ ಉಳ್ಳವರಾಗಿದ್ದಾರೆ. ಸನ್ಮಾನ್ಯ ರಾಹುಲ್ ಗಾಂಧೀಜಿ ಅವರು ಸಹ ಯುವಕರಿಗೆ ಅವಕಾಶವನ್ನು ಕೊಡುವ ನಿಟ್ಟಿನಲ್ಲಿ ಬಹಳ ಕಾರ್ಯೋನ್ಮುಖರಾಗಿದ್ದಾರೆ ಸರ್. ಯಾಕಂದ್ರೆ ಯುವಕರು ಮುಂದೆ ಬರಬೇಕು. ನಮಗೀಗ ಹಿರಿಯವರ ಒಂದು ಒಳ್ಳೆತನ, ಅವರ ಒಂದು ಶಕ್ತಿ ಅವ್ರದ್ದು ಅದು ಬೇಕು. ಹೊಸ ಹಿರಿಯ ಬೇರು ಬೇಕು, ಹೊಸ ಚಿಗುರು ಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಸರ್, ಕೆಪಿಸಿಸಿ ಅಧ್ಯಕ್ಷರು ಬಿ.ಕೆ. ಹರಿಪ್ರಸಾದ್ ಸಾಹೇಬರು ಸಹ ಬಹಳ ಯುವಕರ ಮೇಲೆ ಅತ್ಯುತ್ತಮವಾದ ಒಂದು ಮನೋಲ್ಲಾಸವನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಈ ಸಾರಿ 2028ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮೇಲೆ ನಮ್ಗೆ ದೃಢವಾದ ನಂಬಿಕೆ ಇದೆ ಸರ್. ಅವ್ರು ನಮ್ಗೆ ಅವಕಾಶ ಕೊಡ್ತಾರೆ. ಯುವ ಶಕ್ತಿಯನ್ನು ಅವರು ಮುಂದೆ ನಡೆಸುವ ಶಕ್ತಿಯನ್ನು ನಮ್ಗೆ ಕೊಡ್ತಾರೆ ಅನ್ನುವ ಒಂದು ಪ್ರಬಲವಾದ ನಂಬಿಕೆ ನಮಗಿದೆ ಸರ್. ಒಂದು ವೇಳೆ ಮಹಿಳಾ ರಿಸರ್ವ್ ಆದ್ರೆ ಹಾ ಸರ್, ಆ ಕ್ಷೇತ್ರದಲ್ಲಿ ತುಂಬಾ ಪೈಪೋಟಿ ಬರುತ್ತೆ. ಒಂದ್ ಕಡೆ ಅಮರೇಗೌಡ ಬಯ್ಯಾಪುರ ಅವರ ಕುಟುಂಬ, ಹೌದು ಸರ್, ಆ ಕಡೆ ಶರಣಗೌಡ ಪಾಟೀಲ್ ಅವರು, ಈ ಕಡೆ ಬಯ್ಯಾಪುರ ಅವರು, ಆ ಕಡೆಯಿಂದ ನಿಮ್ಮ ಹಸನ್ ಸಾಬ್ ದೂಟಿಹಾಳ್ ಅವರು, ಆಮೇಲೆ ಹಂಪನಗೌಡ ಬಾದರ್ಲಿ ಅವರ ಮಗನಾಗಿರ್ತಕ್ಕಂಥ ಬಸವರಾಜ್ ಬಾದರ್ಲಿ ಅವರು ಕೂಡ ಇದ್ದಾರೆ, MLC. ಈ ಬಹಳಷ್ಟು ಜನ ಕುಷ್ಟಗಿ ಮೇಲೆ ಕಣ್ಣಿಟ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ಅಲ್ಪಸಂಖ್ಯಾತರಲ್ಲಿ ತಾವು ಕೂಡ ಇದ್ದೀರಿ. ಒಂದು ವೇಳೆ ಮಹಿಳಾ ಆದ್ರೆ ತಾವು ಒಂದು ಹೇಳಿದ್ರಿ ವಿಷಯ ಏನಂತೇಳಿ, ಆ ಸಮಯ ಸಂದರ್ಭ ಮೇಲೆ ಅಂತೇಳಿ. ಈಗ ಆ ಕ್ಷೇತ್ರದಲ್ಲಿ ತಾವು ಸಕ್ರಿಯಾಗಿ ಕೆಲಸ ಮಾಡೋದ್ರಿಂದ ನಿಮ್ಗೆ ಎಷ್ಟು ವಿಶ್ವಾಸ ತೋರ್ತಾ ಇದೆ? ಆ ಒಂದು ಮುಗುಳುನಿಗೆ ಯಾವ ರೀತಿ ಉತ್ತರ ಸಿಗ್ತಾ ಇದೆ? ಕುಷ್ಟಗಿ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳೋದ್ರಿಂದ ನಿಮ್ಗೆ ಯಾವ್ಯಾವ ರೂಪದಲ್ಲಿ ಬೆಂಬಲ ಸಿಗಬಹುದು? ಸರ್, ನೀವು ಹೇಳಿದ ಪ್ರಕಾರ ಮಹಿಳಾ ಒಂದು ನಮಗೆ ಮೀಸಲಾತಿ ಏನಾದರೂ ಸಿಕ್ಕರೆ ಸರ್, ಖಂಡಿತವಾಗ್ಲೂ ನಾನು ಆಕಾಂಕ್ಷಿ ಆಗ್ತೀನಿ. ಯಾಕಂದ್ರೆ ಸರ್, ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ನಾವು ದುಡಿಯುವಂತ ಸಂದರ್ಭ, ಆಮೇಲೆ ನಾವು ಅಲ್ಪಸಂಖ್ಯಾತರಾಗೋ ಅದು ಒಂದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್ ಎಲ್ಲ ರೀತಿಯಿಂದ. ಯಾಕಂದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ಕರ್ನಾಟಕದಾದ್ಯಂತ, ಆದ್ರೆ ನಮಗೆ ಸಿಗುವ ಅವಕಾಶಗಳು ಬಹಳ ಕಡಿಮೆ ಎಲ್ಲ ರೀತಿಯಿಂದಾನು. ಆ ಒಂದು ಉದ್ದೇಶ ನೋಡಿದ್ರೆ ಈ ಮುಂಬರುವ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಸಹ ಮತ್ತೆ ಬಿ.ಕೆ. ಹರಿಪ್ರಸಾದ್ ಸಾಹೇಬ್ರು ನಮ್ಗೆ ಅವಕಾಶ ಕೊಡ್ತಾರೆ. ಮಹಿಳಾ ಕೋಟಾದಿಂದ ಆದ್ರೆ ನಮ್ಗೆ ಡೆಫಿನೆಟ್ಲಿ ಅವಕಾಶ ಸಿಗುತ್ತೆ, ದೃಢವಾದ ನಂಬಿಕೆ ಇದೆ. ಖಂಡಿತವಾಗ್ಲೂ ಸರ್, ಏನಿದೆ ಅಂದ್ರೆ ಈಗ ನಾವಂತೂ ಯಜಮಾನರಿಗೆ ಜನರಲ್ ಅಂತ ಆದ್ರೆ ಖಂಡಿತವಾಗಿಯೂ ಪಕ್ಷ ನಮ್ಮನ್ನ ಕೈ ಬಿಡಲ್ಲ. ಸತತವಾಗಿ 2023ರಿಂದನೂ ನಮಗೆ ಸಿಗ್ಬೇಕಾಗಿತ್ತು. ನಾವು ಬಹಳ ಸಂಘಟನೆ ಮಾಡಿದ್ವಿ, ಅದು ಅವಾಗ ತಪ್ಪಿದೆ. ಬಟ್ ಈಗ ಮುಂದೆ ಹಾಗಾಗಲ್ಲ ಅನ್ನೋ ದೃಢವಾದ ನಂಬಿಕೆ ಇದೆ ಸರ್. ಅದಾಗಿನೂ ಈಗ ಏನು ಕೇಂದ್ರ ಸರ್ಕಾರ ಒಂದು ಚಿಂತನೆ ಮಾಡ್ತಾ ಇದೆ ಮಹಿಳಾ ಒಂದು ಮೀಸಲಾತಿಯ ಪರವಾಗಿ, ಅದೇನಾದ್ರೂ ಆಗಿ ಬಿಲ್ ಪಾಸ್ ಆದ್ರೆ ಸರ್,
ಸಪೋಸ್ ಏನಾದರೂ ಮಹಿಳಾ ಕೋಟಾದಿಂದ ಬಂದ್ರೂ ನನಗೂ ಸಿಗುತ್ತೆ ಅನ್ನುವಂಥ ದೃಢ ನಂಬಿಕೆ ನಮ್ಮ ಪಕ್ಷದ ಮೇಲೆ ನನಗಿದೆ ಸರ್, ನಮಗೆಲ್ಲ ಇದೆ. ಆ ಪ್ರಕಾರವಾಗಿ ನಾವು ಟಿಕೆಟ್ ಆಕಾಂಕ್ಷಿ ಆಗಿರಬಹುದು ಸರ್, ಆದರೆ ನಾವು ಸಮಾಜಮುಖಿ ಕೆಲಸಗಳನ್ನೆಂದೂ ಕೈ ಬಿಡೋದಿಲ್ಲ. ಹಿಂದೆನೂ ಮಾಡ್ತಾನೆ ಬಂದಿದ್ದೀವಿ, ಮುಂದೆನೂ ಮಾಡ್ತೀವಿ ಸರ್. ಯಾಕಂದರೆ ನಮಗೆ ಸಮಾಜ ಮುಖ್ಯ, ನಮ್ಮ ಸೇವೆ ಮುಖ್ಯ. ನಾವು ಪರಮಾತ್ಮ ಅಲ್ಲಾಹನನ್ನು ನಂಬುವವರು, ಭಗವಂತನ ಮೇಲೆ ಸಾಕಷ್ಟು ನಂಬಿಕೆ ಮತ್ತು ಭರವಸೆ ನೀಟ್ಟವರು. ಭಗವಂತ ನಾವು ಕೆಲಸ ಮಾಡಿದರೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ನಾವು ಕೆಲಸ ಮಾಡಿದರೆ ನಮಗೆ ತಕ್ಕ ಪ್ರತಿಫಲ ದೊರಕುತ್ತದೆ ಎಂದು ದೃಢವಾಗಿ ನಂಬಿದ್ದೀವಿ. ಸರಿ ಮೇಡಮ್, ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ರೆ, ಓಕೆ ಸರ್. ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಓಡಾಡ್ತಾ ಇರೋದ್ರಿಂದ ಗ್ಯಾರಂಟಿಗಳ ಬಗ್ಗೆ, ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಆಗಿರ್ತಕ್ಕಂಥ 2 ಗ್ಯಾರಂಟಿ, ಹೌದು ಸರ್. ಒಂದು ಗೃಹಲಕ್ಷ್ಮಿ, ಒಂದು ಶಕ್ತಿ ಯೋಜನೆ. ಕುಟುಂಬಕ್ಕೆ ಅನುಕೂಲ ಆಗಿರ್ತಕ್ಕಂಥ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ. ಯುವಕರಿಗೆ ಬೆಂಬಲವಾಗಿರ್ತಕ್ಕಂಥ ಮಹಿಳಾ ಮತ್ತು ಪುರುಷ ಯುವಕರಿಗೆ ಬೆಂಬಲ ಆಗಿರ್ತಕ್ಕಂಥ ಯುವ ನಿಧಿ. ಈ 5 ಗ್ಯಾರಂಟಿಗಳ ಬಗ್ಗೆ ಜನರ ವಿಚಾರಗಳನ್ನು ಏನಿದಾವೆ ಮತ್ತು ಜನ ಮತ್ತು ಮಹಿಳೆಯರು ನಿಮ್ ಜೊತೆ ಪ್ರತ್ಯೇಕವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಗ್ಯಾರಂಟಿಗಳ ಬಗ್ಗೆ ಯಾವ ರೀತಿ ವಿಶ್ವಾಸನ ತೋರ್ತಾ ಇದಾರೆ, 28ಕ್ಕೆ ಏನು ಭರವಸೆ ಕೊಡ್ತಾ ಇದಾರೆ ಮೇಡಮ್, ಇನ್ಕ್ಲೂಡಿಂಗ್ ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ಬಿಫಾರ್ಮ್ ನಿಮ್ ಕೈಯಲ್ಲಿ ತಗೊಂಡ್ರೆ? ಓಕೆ ಸರ್, ಓಕೆ. ಮಹಿಳೆಯರು ತುಂಬಾ ಸಂತೋಷದಲ್ಲಿದ್ದಾರೆ ಸರ್. ಈಗ ಗ್ಯಾರಂಟಿಗಳು ಅವರ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಅವ್ರ ಕೈಗೆ ಹೋಗಿ ತಲುಪ್ತಾ ಇದ್ದಾವೆ. 2,000 ಅವರ ಅಕೌಂಟ್ಗೆ ಹೋಗಿ ತಲುಪುತ್ತೆ ಪ್ರತಿ ತಿಂಗಳು. ಮತ್ತೆ ಶಕ್ತಿ ಯೋಜನೆಯಿಂದ ತುಂಬಾ ಒಳ್ಳೆಯ ಕೆಲಸ ಆಗಿದೆ ಸರ್. ನೋಡಿ ಸರ್, ಎಷ್ಟೋ ಜನ ಎಲ್ಲೋ ಹೋಗ್ಲಿಕ್ಕಾಗಲ್ದೆ ಮನೆಯಲ್ಲೇ, ನೀವೇ ಹೇಳಿದ್ರಾಗ್ಲೇ ಹೆಣ್ಮಕ್ಳನ್ನ ಹೊರಗೆ ಬಿಡಲ್ಲ ಅಂತ. ಮೊದಲೇ ರೀಸನ್, ಇಷ್ಟೊಂದು ಬಸ್ ಚಾರ್ಜ್ ಎಲ್ಲ ಹಾಕೊಂಡು ಎಲ್ಲ ಹೋಗ್ತೀರಿ, ಸುಮ್ನೆ ಕುತ್ಕೋರಿ ಮನೇಲಿ ಅಂತಾರೆ. ಅದಾಗ್ಯೂನು ಮನೆಯಲ್ಲಿರುವ ಕೆಲಸ ಕಾರ್ಯಗಳು ನಮ್ ಜವಾಬ್ದಾರಿಗೂ ಬಹಳ ಪಾಪ ಹೆಣ್ಮಕ್ಳಿಗೆ. ಅದೆಲ್ಲಾನು ಬದಿಗೊತ್ತಿ ಎಷ್ಟೋ ಪುಣ್ಯಕ್ಷೇತ್ರಗಳಲ್ಲಿ ಓಡಾಡ್ ಬಂದ್ರು ಎಲ್ಲ ಹೆಣ್ಮಕ್ಳು. ಎಷ್ಟೋ ಪುಣ್ಯಕ್ಷೇತ್ರಗಳಲ್ಲಿ ಇವರೇ ಹೇಳಿದ್ರು ಸರ್, ದೇವಸ್ಥಾನಗಳಲ್ಲಿ ನಮ್ಮ ಹುಂಡಿಗಳೆಲ್ಲ ತುಂಬಿದಾವಂತೇಳಿ. ಆ ರೀತಿ ಒಂದು ನಮ್ಮ ಸರ್ಕಾರದಿಂದ ಕೊಡುಗೆ ಆಯ್ತು. ಅದೇ ರೀತಿ ಇನ್ನೊಂದು ನಮ್ಮ ಗೃಹಲಕ್ಷ್ಮಿ ಯೋಜನೆ ಬಹಳ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಸರ್. ಎಷ್ಟೋ ಜನ ಅದನ್ನು ಕೂಡಿಟ್ಟು ತಮ್ಮ ಗೃಹ ಉದ್ಯೋಗ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ. ವಯಸ್ಸಾದವ್ರಿಗೆ ಆರೋಗ್ಯಕ್ಕಾಗಿ ಆಗ್ತಾ ಇದೆ ಸರ್. ಅವ್ರಿಗೆ ಎಷ್ಟೋ ಮಕ್ಕಳು ನೋಡದೇ ಇದ್ರೆ ಅವ್ರಿಗೆ ಟ್ಯಾಬ್ಲೆಟ್ಸ್ ತುಂಬಾ ಅನುಕೂಲ ಆಗಿದೆ ಸರ್. ನಾವು ಪ್ರತಿಯೊಂದು ಮನೆಗೂ ಉಪಚುನಾವಣೆಗಳಲ್ಲಾಗಿರ್ಬೋದು, ನಾನು ಸಮಾಜ ಸೇವೆ ಅಂತ ಹೋದಾಗ ಬಹಳ ಚಲೋ ಆಗೈತವ ಸಿದ್ದರಾಮಯ್ಯ ಸಾಹೇಬ, ಬಹಳ ಚಲೋ ಮಾಡೋಣ ಅಂತ ಹೇಳಿ ನೆನೆಸ್ತಾರೆ ಸರ್. ತುಂಬಾ ಅವರಲ್ಲಿ ಬರುವಂತ ಮಾತುಗಳು ಅವ್ರ ಹೃದಯದಿಂದ ಬರುತ್ತವೆ ಸರ್. ಸುಮ್ನೆ ಯಾರೋ ಹೇಳಿ ಕೊಟ್ಟಿದ್ದಲ್ಲ, ಒಂದ್ ತತ್ಕ್ಷಣಕ್ಕೆ ಬರೋದಲ್ಲ ಸರ್. ಅವ್ರ ಮನದಾಳದಿಂದ ಮನಬಿಚ್ಚಿ ಹೇಳ್ತಾರೆ. ಅದು ತುಂಬಾ ಸಂತೋಷ ಆಗುತ್ತೆ ಸರ್. ಯಾಕಂದ್ರೆ ನಮ್ಮ ಸರ್ಕಾರ ಪ್ರತಿಯೊಂದು ಗೃಹಿಣಿಯರಿಗೆ, ಪ್ರತಿಯೊಂದು ತಾಯಿಯಂದ್ರಿಗೆ ಈ ರೀತಿ ಒಂದು ಸಹಾಯ ಮಾಡಿದೆ ಅನ್ನೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಇದೆ ಸರ್. ನಮ್ಮ ಸರ್ಕಾರದ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ. ಅದೇ ರೀತಿ ಯುವಕರಿಗೂ ನೋಡಿ ಸರ್, ತುಂಬಾ ಪಾಪ ವಿದ್ಯಾಭ್ಯಾಸ ಮಾಡಿ ಈಗಿನ ಒಂದು ಕಾಂಪಿಟೇಷನ್ ಯುಗದಲ್ಲಿ ವಂಚಿತರಾಗಿ ನಿರುದ್ಯೋಗದಿಂದ ಮನೇಲಿ ಇರ್ತಾರೆ, ಅವ್ರಿಗೊಂದು ಸ್ವಾವಲಂಬನೆ ಆಗ್ಲಿ ಅಂತ ಹೇಳಿ ಏನೋ ಯುವ ನಿಧಿ ಕೊಡ್ತಾ ಇದ್ದಾರೆ ಸರ್. ಅದು ತುಂಬಾ ಅನುಕೂಲ ಆಗಿದೆ ಸರ್ ಯುವಕರಿಗೆಲ್ಲ. ಅದಕ್ಕೂ ಅವ್ರದ್ದೇ ಆದ ಏನೋ ಬುಕ್ಸ್, ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬುಕ್ಸ್ ತಗೋತಾರೆ, ಏನೋ ಅವ್ರದ್ದು ಖರ್ಚು ನಡೀತಾ ಇದೆ. ಆ ರೀತಿ ಅನ್ನಭಾಗ್ಯ ಅಂತ ಸರ್ ನಾವು ಹೇಳಲೇಬೇಕು ಸರ್. ಅನ್ನಭಾಗ್ಯದಿಂದ ತುಂಬಾ ಜನ ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ಮಲಗ್ತಿದ್ದಾರೆ ಅಂದ್ರೆ ಅನ್ನಭಾಗ್ಯ ಬಹಳ ಪ್ರಮುಖವಾದ ಕಾರಣ ಸರ್. ತದನಂತರ ನಮ್ಮ ಗೃಹ ಜ್ಯೋತಿ ಸರ್. ಗೃಹ ಜ್ಯೋತಿ ನೋಡಿ ಸರ್, ಒಂದ್ಸಾರಿ ಇಲ್ಲ ಅಂದ್ರೆ ಮನೇಲೆಲ್ಲ ಅವಾಗ ಇವ್ರು ಬಂದು KBR ಕಟ್ ಮಾಡ್ಬಿಡ್ತಿದ್ರು. ಈಗ ಯಾವುದೇ ಇಲ್ಲ, ಕಳಿಸ್ತಾರೆ, ಹೋಗ್ರಪ್ಪ ನಮ್ ಪಕ್ಷದವ್ರು, ನಮ್ ಕಾಂಗ್ರೆಸ್ನವ್ರು ಇದನ್ನ ಗೃಹ ಜ್ಯೋತಿ ಮಾಡಿದಾರೆ ಅಂತ ಬಹಳ ಹೆಮ್ಮೆಯಿಂದ ಕಳಿಸ್ತಾರೆ ಹೆಣ್ಮಕ್ಳಿಗೆ ಭಾರ ಸರ್. ಯಾಕಂದ್ರೆ ಪಾಪ ಮನೆ ಯಜಮಾನ್ರು ಇಷ್ಟು ದುಡ್ಡು ಅವ್ರ ಕೈಯಲ್ಲಿ ಕೊಟ್ಟು ಮನೆ ನಿಭಾಯಿಸ್ರಿ ಅಂತ ಹೋಗ್ಬಿಡ್ತಾರೆ. ಅದ್ ಮನೆ ನಿಭಾಯಿಸ್ಬೇಕಲ್ಲ. ಎಸ್ ಸರ್, ನಾನು 2007ರಿಂದಾನು ಮನೆ ನಾನೇ ನಿರ್ವಹಿಸ್ತಾ ಬಂದಿದ್ದೇನೆ. ಯಜಮಾನ್ರಿಗೆ ಸಮಾಜ ಸೇವೆ, ಅವರ ಒಂದು ಉದ್ಯೋಗಿಕವಾಗಿ ಅವ್ರು ತುಂಬಾ ಬ್ಯುಸಿ ಇರೋದ್ರಿಂದ ಮನೆ ಜವಾಬ್ದಾರಿನೆಲ್ಲ ನಾನೇ ನಿಭಾಯಿಸ್ತಾ ಬಂದಿದ್ದೇನೆ ಸರ್. ನಾನು ಅನುಭವಿಸಿದ್ದೀನಿ. ಯಾಕಂದ್ರೆ ಏರಿಳಿತ ಎಲ್ಲರಿಗೂ ಸರ್ವೇ ಸಾಮಾನ್ಯ. ಅದು ಬಂದಾಗ ನನಗೂ ಗೊತ್ತಾಗಿದೆ ಸರ್, ಈ ಒಂದು ಗೃಹ ಜ್ಯೋತಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದಗಳು. ಗ್ಯಾರಂಟಿಗಳ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ಮುಂದಿನ ನಂಬರ್ ನೋಡಕ್ ಹೋದ್ರೆ 136 ಸೀಟ್ ಗಳಿಸಿರ್ತಕ್ಕಂಥ ನಿಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮತ್ತು ಜಂಟಿ DK ಶಿವಕುಮಾರ್ ಸರ್ಕಾರ, ಮುಂದೆ ಎಷ್ಟು ಸೀಟ್ ಬರಬಹುದು, ಇನ್ಕ್ಲೂಡಿಂಗ್ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ನಿಮ್ಮ ನಾಯಕತ್ವದಲ್ಲಿ, ನಿಮ್ಮ ಯಜಮಾನರ ನಾಯಕತ್ವದಲ್ಲಿ, ನಿಮ್ಮ ಯಜಮಾನವರ ಬಿಫಾರ್ಮಿನ ಭರವಸೆಯಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು ಸರ್? ನನ್ನ ಒಂದು ಆಸೆ ನಾನು ಏನಿದ್ದೀನಿ ಅಂದ್ರೆ, ನಾನು ಭಗವಂತನಲ್ಲಿ ನನ್ನ ನಂಬಿಕೆ ಇಟ್ಟವಳು.
ಈ ನಮ್ಮೆಲ್ಲ ಕೆಲಸಗಳು ನಮ್ಮ ಪ್ರತಿಯೊಬ್ಬ ಶಾಸಕರು ಮಾಡ್ತಾ ಇರುವಂತ ಕೆಲಸಗಳಾಗಿರ್ಬೋದು, ನಮ್ ಗ್ಯಾರಂಟಿಗಳಾಗಿರ್ಬೋದು, ಎಲ್ಲದು ನೋಡಿದ್ರೆ ನಾವು 136ರಿಂದ 160ರವರೆಗೂ ಆರಾಮ್ ಬಂದೇ ಬರ್ತೀವಿ ಅನ್ನೋ ದೃಢವಾದ ನಂಬಿಕೆ ಇದೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ ಆಫ್ 43 ಇಂಡಿಯಾಕ್ಕೆ ತಾವು ಸಮಯವನ್ನು ಕೊಟ್ಟರೆ, ಮತ್ತು ನಾನು ವಿಶೇಷವಾಗಿ ಕೇಳಿರ್ತಕ್ಕಂಥ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾನು ಕೇಳಿದ್ದೆ. ಹಾ ಸರ್, ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ಆದ ಕೊಪ್ಪಳ ಜಿಲ್ಲೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ನಮ್ಮ ಯಜಮಾನರ ಊರು ಸರ್. ಅವರ ಒಂದು ಸ್ವಲ್ಪ ಜನ್ಮಭೂಮಿ. ನನಗೆ ಕ್ಲಾರಿಫೈ ಕೊಡಿ ಮೇಡಮ್ ನೀವು. ಇದರಲ್ಲಿ ನನಗೆ ಕನ್ಫ್ಯೂಸ್ ಇದೆ. ತಮ್ಮ ತವರು ಊರಾಗಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ, ಹುಬ್ಬಳ್ಳಿ ಧಾರವಾಡ. ತಮ್ಮ ಯಜಮಾನರ ಊರಾಗಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಒಂದು ಭಾಗದಲ್ಲಿ ಒಂದು ಹಳ್ಳಿ ಅಲ್ಲಿ ಇರೋದು. ಹೌದು ಸರ್. ಮತ್ತೆ ನಿಮ್ಮ ಯಜಮಾನರ ಊರು ಬಾಗಲಕೋಟೆ ಹೇಗಾಗುತ್ತೆ? ಎಸ್ ಸರ್, ಹೇಳ್ತೀನಿ. ಇದು ಸ್ವಲ್ಪ ಕ್ಲಾರಿಫೈ ಕೊಡಿ Yes, ಮೇಡಮ್. ಹುಟ್ಟೂರು ಹುಬ್ಬಳ್ಳಿ ಅಂತ ಹೇಳಿದೆ ಸರ್. ನಿಮ್ ಹುಟ್ಟೂರು ಆಯ್ತು, ಎಸ್ ಸರ್. ನಿಮ್ ತವರ್ ಮನೆ ಆಯ್ತು. ಎಸ್ ಸರ್. ನಮ್ಮ ಬಾಗಲಕೋಟೆ ಜಿಲ್ಲೆಯ ಹಾವರ್ಗಿ ಗ್ರಾಮದವರು. ಅವರು ಹುಟ್ಟೂರು, ನಮ್ಮ ಯಜಮಾನರ ಹುಟ್ಟೂರು. Yes. ಆದರೆ ಮೂಲತಃ ಅವರು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಕಡೂರ್ ಗ್ರಾಮದವರು ಸರ್. Yes. ಹಾಗಾದ್ರೆ ಅವರ ಅಜ್ಜ ಅಮ್ಮನ ಊರು ಬಾಗಲಕೋಟೆ. ಎಸ್ ಸರ್, ಎಸ್ Yes. ಸರ್. ನಾವು ಕಾಲ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಅವರು ಮೊದ್ಲಿಂದನೂ ಇಳ್ಕಲ್, ಬಾಗಲಕೋಟೆ ಜಿಲ್ಲೆ ಇಳ್ಕಲ್ನಲ್ಲಿ ಅವರ ವಾಸ್ತವ್ಯ ಇತ್ತು. ಸೊ ಆ ಕಾರಣಕ್ಕಾಗಿ ನಾವು ಬಾಗಲಕೋಟೆ ಜಿಲ್ಲೆಯವರಾದ್ವಿ. Yes. ನಮ್ಮ ಟ್ರಯಾಂಗಲ್ ನಾವು ಸೇವೆನೂ ಆಗ್ತಾ ಇದೆ, ಕೆಲಸನೂ ಆಗ್ತಾ ಇದೆ ಸರ್. ಎಲ್ಲಾ ಹುಬ್ಬಳ್ಳಿ ಕರ್ನಾಟಕ- ಧಾರವಾಡ. ಎಲ್ಲಾ ಎಸ್ ಕರ್ನಾಟಕ. ಸರ್, ಹುಬ್ಬಳ್ಳಿ ಧಾರವಾಡ, ಬಾಗಲಕೋಟೆ ಮತ್ತು ನಮ್ಮ ಮೂಲತಃ ಕುಷ್ಟಗಿ ನಾವು Yes, ಮರೆಯಕ್ಕಾಗಲ್ಲ yes, ಸರ್. yes, yes. ಕುಷ್ಟಗಿ ಯಾಕೆ ಮರೆಯಕ್ಕಾಗಲ್ಲ ಅಂದ್ರೆ ಸರ್, ಅದು ನಮ್ಮ ಕರ್ಮ ಭೂಮಿನೂ ಕೂಡ. ನಾವು ಗ್ರಾನೈಟ್ ಉದ್ಯಮಿ ಆಗಿರೋದ್ರಿಂದ ನಮ್ಮ ಕರ್ಮ ಭೂಮಿನೂ ಸಹ ನಮ್ಮ ಕುಷ್ಟಗಿ ಮತಕ್ಷೇತ್ರದಲ್ಲೇ ಬರುತ್ತೆ. ಆಮೇಲೆ ಬಹಳ ಹಿಂದುಳಿದಂತ ಜನ ಇನ್ನೂ ಬಹಳ ಮುಗ್ಧರಿದ್ದಾರೆ ಸರ್. ಏನೋ ಸೌಲಭ್ಯಗಳು ಅವ್ರಿಗೆ ದೊರಕದೆ ಹೋದ್ರು ಅವರು ಇರ್ಲಿ, ನಮ್ಗೆ ಎಷ್ಟು ಸಿಕ್ಕಿದೆ ಅಷ್ಟರಲ್ಲೇ ಇರೋಣ, ಎಷ್ಟೋ ಸಮಸ್ಯೆಗಳು ಇದ್ರೂನು ಸಹ ಅದರಲ್ಲೇ ಬದುಕ್ತಿದ್ದಾರೆ ಸರ್. ಈವನ್ ನಮ್ಮ ಗ್ರಾಮದಲ್ಲಿನೇ ಇನ್ನೂವರೆಗೂ ಸಾರಿಗೆ ವ್ಯವಸ್ಥೆ ಇಲ್ಲ ಸರ್. ನಮಗ್ ಬಹಳ ಖೇದಕರವಾಗ್ತದೆ. ನಾವೇನೋ ಹೋಗ್ಬಿಡ್ತೀವಿ ಸರ್, ಕಾರ್ಗಳಿದಾವು, ಪಾಪ ಜನ ಎಷ್ಟೋ ದೂರ ನಡ್ಕೊಂಡು ಹೋಗ್ತಾರೆ ಸರ್. ಮತ್ತೊಂದು ಗ್ರಾಮಕ್ಕೆ ಹೋಗಿ ನಡ್ಕೊಂಡು ಹೋಗಿ ಅಲ್ಲಿಂದ ಬೇರೆ ವೆಹಿಕಲ್ ಎಲ್ಲ ಇಟ್ಕೊಂಡು ಹೋಗ್ತಾರೆ. ತುಂಬಾ ನೋವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಯಜಮಾನರಿಗೆ ಕುಷ್ಟಗಿ ಮತಕ್ಷೇತ್ರ ನಾವು ಅತ್ಯಂತ ಸುಸಜ್ಜಿತ, ಬಹಳ ಒಳ್ಳೆ ಮತಕ್ಷೇತ್ರ, ಉತ್ತಮ ಮತಕ್ಷೇತ್ರ, ಅದಕ್ಕೆಲ್ಲ ಸೌಲಭ್ಯಗಳು ಸಿಗ್ಬೇಕು, ಎಲ್ಲ ಜನರು ಚೆನ್ನಾಗಿರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಯಾಕಂದ್ರೆ ನಮಗೆ ಮಳೆನೂ ಸ್ವಲ್ಪ ಕಡಿಮೆ ಸರ್, ಕಲ್ಲು ಬಹಳ ಇರೋದ್ರಿಂದ ಮಳೆ ಬೆಳೆ ಕಡಿಮೆನೆ. ಅಲ್ಲಿ ರೈತರು ಕಷ್ಟದಲ್ಲಿದ್ದಾರೆ ಸರ್. ಕುಷ್ಟಗಿ ಸರ್, ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಏನಿದೆ ಅಲ್ಲ ಸರ್, ಅಲ್ಲಿಂದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೆಲವೊಂದು ನಿಮ್ಗೆ ಹೇಳ್ತೀನಿ. Yes. ಅದನ್ನ ಹೇಳ್ತಾ ಹೋದ್ರೆ ನಿಮ್ಮ ಪೂರ್ತಿ ಇಂಟರ್ವ್ಯೂನು ಫಿಲ್ ಆಗುತ್ತೆ ಸರ್, ಆ ರೀತಿ Yes, ಇದೆ. yes, yes. ಅಷ್ಟೊಂದು ಸಮಸ್ಯೆಗಳಿದಾವೆ. ಮೊದಲನೇದಾಗಿ ಸರಿಯಾದ ಆರೋಗ್ಯ ಕೇಂದ್ರಗಳಲ್ಲಿಲ್ಲ ಸರ್. ಆರೋಗ್ಯ ಸ್ಥಿತಿ ಹದಗೆಟ್ರೆ ತುರ್ತಾಗಿ ಚಿಕಿತ್ಸೆ ಸಿಗುವಂತ ಫೆಸಿಲಿಟಿ ಅಲ್ಲಿಲ್ಲ ಸರ್. ಮೊದಲೇ ಮೂಲ ಸೌಕರ್ಯ. ಆಮೇಲೆ ಸಾರಿಗೆಯ ಸೌಲಭ್ಯಗಳು ಸರಿಯಾಗಿಲ್ಲ ಸರ್. ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಬಹಳ ದೂರದಿಂದ ಹೋಗ್ಬೇಕು. ಈಗ ಕೊಪ್ಪಳ ಹೋಗ್ಬೇಕು, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ಬೇಕು, ಆ ಪರಿಸ್ಥಿತಿ ಇದೆ ಸರ್. ಸರಿಯಾದ ವಿದ್ಯಾಭ್ಯಾಸ ಅಲ್ಲಿ ದೊರೀತಾ ಇಲ್ಲ ಸರ್. ಆಮೇಲೆ ನಿರುದ್ಯೋಗತನ ಅಲ್ಲಿನೇ ಇದ್ದವ್ರಿಗೆ, ನಮ್ದು ಮೊದಲೇದೇನು ಏನಾಗುತ್ತೆ ಸರ್, ಸಾಕಷ್ಟು ಕಲ್ಲು ಭಾಗದ ಭೂಮಿಗಳು ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಬರ್ತವೆ. ಸೊ ರೈತರಿಗೆ ನಾವು ಬಿತ್ತಿ ಬೆಳೆದು ಏನಾದ್ರೂ ಮಾಡ್ಕೋಬೇಕು, ದುಡಿಬೇಕು, ಕಷ್ಟಪಡ್ಬೇಕು ಅಂದ್ರೂ ನಮ್ಗೆ ಅವಕಾಶ ಇಲ್ಲ ಸರ್. ಆ ಒಂದು ಪರಿಸ್ಥಿತಿ ನಮ್ಮ ಭೂಮಿಗಳದಾಗಿದೆ. ಆದ್ರಿಂದ ರೈತರು ಕಷ್ಟದಲ್ಲಿದ್ದಾರೆ ಸರ್ ಅಲ್ಲಿ. ಆಮೇಲೆ ಮಹಿಳಾ ಸಬಲೀಕರಣ ಅಂತೂ ಇಲ್ವೇ ಸರ್. ಮಹಿಳೆಯರಿಗಾಗಿ ಏನೋ ಒಂದು ಅಲ್ಲಿ ಒಂದು ಅವಕಾಶಗಳು ಅಲ್ಲಿಲ್ಲ ಯಾವುದೇ ರೀತಿಯಿಂದ. ಬಹಳ ಕಡಿಮೆ ವ್ಯವಸ್ಥೆ, ಬಹಳ ಹಿಂದುಳಿದಂತ ಕ್ಷೇತ್ರ. ಇಲ್ಲಿವರೆಗೂ ಇನ್ನೂ ಏನೋ ಅಭಿವೃದ್ಧಿ ಅನ್ನೋ ಮಾತುಗಳೇ ಅಲ್ಲಿಲ್ಲ ಸರ್. ಬರ್ತಾ ಇದೆ, ಸರ್ಕಾರಗಳು ಬರ್ತಾ ಇದಾವೆ, ಹೋಗ್ತಾ ಇದಾವು, ಅಷ್ಟೇ ನಡೆದಿದೆ ಸರ್. ಯಾವ ಬೇರೆದವ್ರ ಮೇಲೆ ನಾನು ಬ್ಲೇಮ್ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರಿಂದ ಜನರು ಮೂಲಭೂತ ಸೌಕರ್ಯಗಳಿಂದ ಬಹಳ ವಂಚಿತರಾಗಿದ್ದಾರೆ. ಮೊದಲು ಆರೋಗ್ಯ ಸಮಸ್ಯೆ, ಸಾರಿಗೆ ಆಗಿರ್ಬೋದು, ವಿದ್ಯಾಭ್ಯಾಸ, ಇದನ್ನಾದ್ರೂ ಕೊಟ್ರೆ ಜನ ಬದುಕ್ಬಿಡ್ತಾರೆ ಸರ್. ಯಾವುದೂ ಇಲ್ಲದೆ ಬದುಕೋದು ಕಷ್ಟ ಆಗಿದೆ ಸರ್. ನೋಡಿ, ಈಗ ನಾವಿಬ್ರು ದಂಪತಿಗಳು, ನೀವು ಇಷ್ಟೊತ್ತಿನವರೆಗೂ ಹೇಳಿದ್ರಿ ಸಾಕಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಾವು ಈಗ ನಮ್ಗೆ ಯಾವುದೇ ಅಧಿಕಾರ ಇಲ್ಲ ಸರ್. ನಮ್ಮ ಭಾವನೆ ಸಮಾಜ ಸೇವೆ, ನಮ್ಮ ಮನೋಭಾವನೆನೇ ಅದು. ಈಗ ನಮ್ಗೆ ಅಧಿಕಾರದಲ್ಲಿ ಇಲ್ಲದೇನೆ ನಾವು ಸೇವೆಯಲ್ಲೇನೆ ಈ ರೀತಿಯ ಕೆಲಸ ಮಾಡ್ತಾ ಇದ್ದೀವಿ ಸರ್. ಸೊ ಸಪೋಸ್ ನಮ್ಗೆ ಒಂದು ಅಧಿಕಾರ, ನಮ್ಗೊಂದು ಅವಕಾಶ ಅಂತ ಬಂದ್ರೆ ನಾವು ಯಾವ ರೀತಿ ಕೆಲಸ ಮಾಡ್ಬೋದು, ನೀವೇ ಯೋಚನೆ ಮಾಡಿ ಸರ್. ಹಾಗಾದ್ರೆ ಇವೆಲ್ಲ ವಿಷಯಗಳ ಬಗ್ಗೆ ತಾವು ಪ್ರಬಲ ಆಕಾಂಕ್ಷಿ. ಎಸ್ ಸರ್, ಎಸ್ ಸರ್. ಒಂದು ವೇಳೆ ಅವಕಾಶ ಸಿಕ್ಕರೆ ಯಾವ ರೀತಿ ಮ್ಯಾಜಿಕ್ ಮಾಡಬಹುದು ಲಾಲ್ ಸಾಬ್ ನದಾಫ್ ಅವರು ಮತ್ತೆ ರಿಹಾನಾ ನದಾಫ್ ಅವರು? ಸರ್, ನಾವು ಮೂಲವಾಗಿ ಅದೇ ಜನರ ನಾವು ಅಲ್ಲೇ ಇರೋದ್ರಿಂದ ಅವರ ಜ್ವಲಂತ ಸಮಸ್ಯೆಗಳ ಅರಿವು ನಮ್ಗೆ ತುಂಬಾ ಇದೆ ಸರ್. ಆ ನಿಟ್ಟಿನಲ್ಲಿ ಅವರ ಒಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಮೊದಲು ಗಮನದಲ್ಲಿಟ್ಕೊಂಡು ಸರ್ಕಾರದಿಂದ ಸಿಗುವ
ಸೌಲಭ್ಯಗಳನ್ನ ಅವ್ರ ಮನೆ ತಲುಪಿಸುವಲ್ಲಿ ನಾವು ಯಶಸ್ವಿಯಾಗಿ ಕೆಲಸ ಮಾಡ್ತೀವಿ ಸರ್. ಯಾಕಂದ್ರೆ ಅಲ್ಲಿಯವರೇ ಆಗಿರೋದ್ರಿಂದ ನಾವು ಅವರ ಕಷ್ಟ ಕಾರ್ಪಣ್ಯಗಳು ಏನಂತ ಹೇಳಿ ನಮ್ಗೆ ಗೊತ್ತಿದೆ ಸರ್. ಪಂಚಾಯತ್ ಲೆವೆಲಲ್ಲಿ, ಜಿಲ್ಲಾ ಪಂಚಾಯತ್ ಲೆವೆಲಲ್ಲಿ ಆ ರೀತಿ ನಮ್ಗೆ ಅವಕಾಶ ಸಿಕ್ಕರೆ ನಿರ್ದಿಷ್ಟವಾಗಿ ನಾವು ಕೆಲಸ ಮಾಡಿ ಅತ್ಯಂತ ನೂರಕ್ಕೆ ನೂರಿಲ್ಲ ಅಂದ್ರೂ ನಮ್ಮ ಕೈ ಮೀರಿ ನಾವು ಅಲ್ಲಿ ಕೆಲಸ ಮಾಡಿ ನಾವು ಜನರಿಗೆ ನಮ್ಮ ಮ್ಯಾಜಿಕ್ ಅಂತೂ ತೋರಿಸ್ತೀವಿ ಸರ್. ಥ್ಯಾಂಕ್ ಯು ಮೇಡಮ್. ಏನೆಲ್ಲ ಕನ್ಸಿಟ್ಕೊಂಡಿರಿ ಲಾಲ್ ಸಾಬ್ ನದಾಫ್ ಅವ್ರಿಗೆ ಒಂದು ಅವಕಾಶ ಸಿಕ್ಕಿರಿ, ಮಹಿಳಾ ಬಿಲ್ ಬಂದ ನಂತರ ಲಾಲ್ ಸಾಬ್ ನದಾಫ್ ಅವರ ಕನಸುಗಳನ್ನೇ ತಾವು ತಮ್ಮ ಹೆಗಲಿಗೆ ಬರುತ್ತವೆ, Sure, sir. ತಾವು ಇಬ್ರು ಕೂಡ್ಕೊಂಡು ಕೆಲಸ ಮಾಡ್ತೀರಿ. ಈಗ ಸದ್ಯ ಜನರಲ್ ಇರೋದ್ರಿಂದ ಲಾಲ್ ಸಾಬ್ ನದಾಫ್ ಅವ್ರನ್ನ ಒಂದು ಅವಕಾಶ ಸಿಕ್ಕಿರಿ, ಯಾವ್ಯಾವ ರೀತಿ ಕನಸುಗಳನ್ನು ಕಟ್ಕೊಂಡು ಈ ತೆನೆ ಹೊತ್ತ ಮಹಿಳೆ ಅಂತೇಳಿ JDS ಪಕ್ಷಕ್ಕೆ ಹೇಳ್ತಾರೆ, ಆ ಲಾಲ್ ಸಾಬ್ ಅವರ ಕನಸಿನ ಹೊರೆಯನ್ನು ಹೊತ್ಕೊಂಡು ಮುಂದೆ ಹೋಗ್ತಾ ಇರುವಂತ ರಿಹಾನಾ ಹೌದು. ನದಾಫ್ ಅವರು ಯಾವ ರೀತಿ ಈ ಹೊರೆಯನ್ನು ಹೊತ್ಕೊಂಡು ಹೋಗ್ತಾ Sir, ಇದ್ರಿ, ಯಾವ ರೀತಿ ಆ ಸಾರ್ವಜನಿಕರಲ್ಲಿ ಮಧ್ಯಾಹ್ನ ಟೈಮಿನಲ್ಲಿ ಬುತ್ತಿಯನ್ನು ಬಿಚ್ಚಿಡುವಂತ ಸಂದರ್ಭ 2028ಕ್ಕೆ ಬರ್ತಾ ಇದೆ, ಆ ಬುತ್ತಿ ಯಾವ್ಯಾವ ರೂಪದಲ್ಲಿ ಬಿಚ್ಚಿಡಬಹುದು? ಸರ್ ನನ್ಗೆ ಏನಿದೆ ಅಂದ್ರೆ ಸರ್, ಯಜಮಾನ್ರ ಜೊತೆಗೆ ನಾನು 2007ರಿಂದ ಬದುಕ್ತಾ ಇದ್ದೀನಿ ಬಾಳ ಸಂಗಾತಿಯಾಗಿ. ಅವ್ರ ಕಣ್ಣುಗಳಲ್ಲಿ ಸರ್ ಸಮಾಜ ಸೇವೆ, ಜನರ ದೀನದಲಿತರ, ಹಿಂದುಳಿದವರ ಕಷ್ಟದ ಬದುಕು ಯಾವ ರೀತಿ ಅಂತ ಹೇಳಿ ಅವ್ರು ಬಹಳ ಅವ್ರು ನೋಡಿನೂ ಕಲ್ತಿದ್ದಾರೆ, ಅವರು ಅನುಭವಿಸಿದ್ದಾರೆ. ಅದೇ ರೀತಿ ಅವ್ರ ಕಣ್ಣುಗಳಲ್ಲಿ ಆ ಮಿಂಚನ್ನು ನೋಡಿದ್ದೀನಿ ಸರ್. ಅವ್ರು ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋದು ಅವ್ರು ಹೇಳದೇ ಇದ್ರು ಅವ್ರ ಮಾತುಗಳಿಂದ, ಅವ್ರ ಕಣ್ಣನ್ನು ನೋಡಿದ್ರೆ ನನ್ಗೆ ಗೊತ್ತಾಗ್ಬಿಡುತ್ತೆ ಈ ರೀತಿ ಇವ್ರು ಕೆಲಸ ಮಾಡ್ತಾರೆ, ಈ ರೀತಿ ಅಭಿವೃದ್ಧಿ ಆಗ್ಲೇಬೇಕು ಅಂತ ಹೇಳಿ. ಅದೇ ನಿಟ್ಟಿನಲ್ಲಿ ಅವರಿಗೆ ಸಿಕ್ಕೇ ಸಿಗುತ್ತೆ ಅನ್ನೋ 100ಕ್ಕೆ 100ರಷ್ಟು ನಂಬಿಕೆ, ದೃಢವಾದ ಭಗವಂತನಲ್ಲಿ ಭರವಸೆ ಇದೆ. ಸಿಗದೆ ಹೋದ್ರೆ, ನನಗೇನಾದ್ರೂ ದೊರಕಿದ್ರೆ ಅವರಷ್ಟೇ ಜವಾಬ್ದಾರಿಯಿಂದ ನಾವಿಬ್ರು ಸೇರಿನೇ ನಾವು ಕೆಲಸ ಮಾಡ್ತೀವಿ ಸರ್. ಅತ್ಯಂತ ಸಂಘಟಿತರಾಗಿ, ಅತ್ಯಂತ ದೀನ ದಲಿತರ, ಹಿಂದುಳಿದವರ, ಬಡವರ, ನಿರುದ್ಯೋಗ ಯುವಕರ, ಮಹಿಳೆಯರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಸರ್. ನಾವು ವಿಧಾನಸೌಧದಲ್ಲಿ ಶಾಸಕರ ಆಗ್ಬಹುದು, ಇನ್ಶಾಲ್ಲ ಆಗ್ಬಹುದು, ನನಗೆ ಸಿಗ್ಲಿ, ಯಜಮಾನರಿಗೆ ಸಿಗ್ಲಿ. ಆದ್ರೆ ನಾವು ಜನರೇ ನಮ್ಗೆ ಶಾಸಕರು. ಅವರ ಒಂದು ಮುಂದಾಳತ್ವದಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಕಷ್ಟ ಕಾರ್ಪಣ್ಯಗಳನ್ನ ನಾವು ಮನಗಂಡು ನಾವು ಕೆಲಸ ಮಾಡ್ತೀವಿ ಸರ್. ಅವರ ಜೊತೆಗೂಡಿ ನಿಮ್ಮ ಕಷ್ಟಗಳ ನಾವು ಎಷ್ಟು ಅರ್ಥ ಮಾಡ್ಕೊಂಡು ನೀವು ಅನುಭವಿಸಿದವ್ರಿದ್ದೀರಿ, ನಿಮ್ಮ ಒಂದು ಪಟ್ಟಿ ಕೊಡಿ, ನಿಮ್ಮ ಕೆಲಸಗಳು ಯಾವ ರೀತಿ ಆಗ್ಬೇಕು ಅನ್ನೋದನ್ನ ಅವರ ಜೊತೆಗೂಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ಮಾಡ್ತೀವಿ ಸರ್. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಪಾರ್ವತಿ ಪರಮೇಶ್ವರ ರೂಪದಲ್ಲಿ ದಂಪತಿ ಕೂಡಿಕೊಂಡು ಈ ರೀತಿ ಕಾಯಕವೇ ಕೈಲಾಸ ಅಂತ ಹೇಳಿರ್ತಕ್ಕಂಥ ಅಣ್ಣ ಬಸವಣ್ಣವರವರ ನಾಡಿನಲ್ಲಿ, ಕಿತ್ತೂರು ಚೆನ್ನಮ್ಮನ ನಾಡಿನಲ್ಲಿ ಮತ್ತು ಓಣಿಕೆ ಓಬವ್ವನವರ ರೂಪದಲ್ಲಿ ತಾವೇನು ಕೆಲಸ ಮಾಡ್ತಾ ಇದ್ರಿ, ಸಂಗೊಳ್ಳಿ ರಾಯಣ್ಣನ ಛಲದಿಂದ ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇದಾರೆ ಮಾನ್ಯ ಲಾಲ್ ಸಾಬ್ ನದಾಫ್ ಅವರು. ಮತ್ತು ಅವರ ಧರ್ಮ ಪತ್ನಿಯಾಗಿ ತಾವು ರಿಹಾನಾ ನದಾಫ್ ಅವರು ಕೂಡ ಕರ್ಮಭೂಮಿ, ಜನ್ಮಭೂಮಿ ಮತ್ತು ಮದುವೆಯಾಗಿ ಗಂಡನ ಮನೆಗೆ ಹೋಗಿರ್ತಕ್ಕಂಥ ಭೂಮಿನೂ ಕೂಡ ಮರ್ತಿಲ್ಲ, ಜನ್ಮಸ್ಥಳ ಸಿಕ್ಕಿರ್ತಕ್ಕಂಥ ನಿಮ್ಮ ಭೂಮಿ ಬಿಟ್ಟಿಲ್ಲ, ಅವರ ಜನ್ಮಸ್ಥಳ ಭೂಮಿಯಲ್ಲಿ ಕೂಡ ತಾವು ಸೇವೆ ಸಲ್ಲಿಸೋದು ಬಿಟ್ಟಿಲ್ಲ. ಇದೊಂದು ಹೆಂಗಂತ ಹೇಳಿದ್ರೆ, ಇಲ್ಲಿ ಹುಬ್ಬಳ್ಳಿ ಧಾರವಾಡ, ಈ ಕಡೆ ಬಾಗಲಕೋಟೆ, ಈ ಕಡೆ ಕುಷ್ಟಗಿ ಕೊಪ್ಪಳ, ಇದು ಎಲ್ ಆಕಾರದಲ್ಲಿ ಇರೋದ್ರಿಂದ ಲಾಲ್ ಸಾಬ್ ನದಾಫ್ ಅಂತೇಳಿ ಬರ್ತಾ ಎಲ್ ಆಕಾರ. ಮತ್ತೆ ಉಲ್ಟಾ ನೋಡಕ್ ಹೋದ್ರೆ ಎನ್ ಆಕಾರ ನದಾಫ್ ರೂಪದಲ್ಲಿ ಇದಿರ್ತಕ್ಕಂಥದ್ದು. ಇಬ್ಬರಿಗೂ ಭಗವಂತ ಒಳ್ಳೇದನ್ನ ಮಾಡ್ಲಿ. ಕೊನೆಯದಾಗಿ ಕುಷ್ಟಗಿ, ಬಾಗಲಕೋಟೆ, ಹುಬ್ಬಳ್ಳಿ ಮಹಾನಗರ ಕ್ಷೇತ್ರದ ಮತ ಬಾಂಧವರಿಗೆ ಒಂದು ಸಂದೇಶ ಕೊಡೋದಾದ್ರೆ, ಮತ್ತು ಲಾಲ್ ಸಾಬ್ ನದಾಫ್ ಪರವಾಗಿ ಮತ್ತು ತಾವು ಸಾಮಾನ್ಯ ನ್ಯಾಯ ವಿಭಾಗದ, ಸಾಮಾಜಿಕ ನ್ಯಾಯ ವಿಭಾಗದ ಜಿಲ್ಲಾ ಅಧ್ಯಕ್ಷರಾಗಿ, ಅಲ್ಲಿ ಮಹಿಳಾ ಘಟಕದ ನದಾಫ್ ಸಂಘದ ಅಧ್ಯಕ್ಷರಾಗಿ ಕ್ಷೇತ್ರ ಜನತೆಗೆ ಒಂದು ಸಂದೇಶ ಕೊಡೋದಾದ್ರೆ ಮತ್ತು ಹೈಕಮಾಂಡಿಗೆ ಒಂದು ಮನವಿ ಕೊಡೋದಾದ್ರೆ ಏನ್ ಮಾಡ್ಕೊಳಕ್ ಇಷ್ಟಪಡ್ತಿರೋದು ಮುಂದಿನ 28ರ ಭವಿಷ್ಯದಲ್ಲಿ? 2028ರಲ್ಲಿ ನಾವು ಕಳೆದೇನು 16 ವರ್ಷಗಳಿಂದ ಪಕ್ಷದ ಬಲವರ್ಧನೆಗೆ ಸಂಘಟನೆ ಮಾಡ್ತಾ ಬಂದಿದ್ದೀವಿ ಸರ್. ಸಂಘದ ಕೆಲಸಗಳಲ್ಲೂ ಅಷ್ಟೇ ನಿಷ್ಠೆಯಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ರಾಜಕೀಯವಾಗಿ ಈಗಾಗಲೇ ಸೇವೆ ಮಾಡ್ತಾ ಇದೀವಿ, ಸಂಘದಲ್ಲಿನೂ ಮಾಡ್ತಾ ಇದೀವಿ, ಸಮಾಜದ ಪರವಾಗಿ ಮಾಡ್ತಾ ಇದೀವಿ, ಪಕ್ಷದ ಪರವಾಗಿ ಪಕ್ಷದಲ್ಲಿನೂ ಮಾಡ್ತಾ ಇದೀವಿ. ಮುಂಬರುವ ದಿನಗಳಲ್ಲಿ ಇನ್ನು ಹೆಚ್ಚಿನ ಜವಾಬ್ದಾರಿಯನ್ನು ನಮಗೆ ದೊರೆತರೆ, ನಮಗೆ ಹೈಕಮಾಂಡ್ ಆಗಿರ್ಬೋದು, ನಮ್ಮ ರಾಷ್ಟ್ರ ನಾಯಕರುಗಳು, ರಾಜ್ಯ ನಾಯಕರುಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು, ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಸಾಹೇಬರು ಅವಕಾಶ ಕೊಟ್ರೆ, ನಾವು ಅದೇ ರೀತಿ ನಮ್ಮ ಜವಾಬ್ದಾರಿಗಳನ್ನ ಹೆಗಲ ಮೇಲೆ ಇಟ್ಕೊಂಡು ನಾವು ಅತ್ಯಂತ ನಿಷ್ಠೆ ಮತ್ತು ಶ್ರದ್ಧೆಯಿಂದ ಮುಂಬರುವ ದಿನಗಳಲ್ಲಿ ಆ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ನಾವು ಸಫಲರಾಗ್ತೀವಿ. ನಾವು ಆದರ್ಶ ದಂಪತಿಗಳೇನೆ ಎಲ್ಲರ ಬಾಯಲ್ಲೂ ತುಂಬಾ ಅಚ್ಚುಕಟ್ಟಾಗಿ ಮಾತೇನ್ ಬರುತ್ತಲ್ಲ, ಇದೇ ಒಂದು ಆದರ್ಶ ದಂಪತಿಗಳು ಮುಂಬರುವ ದಿನಗಳಲ್ಲೂ
ವಿಧಾನಸೌಧದಲ್ಲೂ ಜನಪರ ಕಾಳಜಿಯುಳ್ಳ ಆದರ್ಶ ದಂಪತಿಗಳು ನಾವಾಗಿದ್ದೀವಿ. ಅದೇ ರೀತಿ ಜನಪರ ಕೆಲಸಗಳನ್ನು ಮಾಡಿ ನಾವು ನಿಮ್ಮೆಲ್ಲರ ವಿಶ್ವಾಸವನ್ನು ಮತ್ತು ನಿಮ್ಮೆಲ್ಲರ ಪ್ರೀತಿಯನ್ನು ಹೆಚ್ಚು ರೀತಿಯಲ್ಲಿ ಗಳಿಸ್ತೀವಿ ಅಂತ ಹೇಳಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಇಷ್ಟೊತ್ತಿವರೆಗೆ ನ್ಯೂಸ್ 43 ಇಂಡಿಯಾ ಮತ್ತೆ ಇನ್ ಸರ್ವೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭಗವಂತ ಆದಷ್ಟು ಬೇಗ ತಮ್ಮಿಬ್ಬರಿಗೂ ಆ ಅವಕಾಶ ಕಲ್ಪಿಸಿಕೊಡ್ಲಿ. ಇನ್ನಷ್ಟು ರೂಪದಲ್ಲಿ ಬಲಗೈಯ ಬಂಟನಂತೆ ಮುಂದಿನ ಚುನಾವಣೆಯ ಒಂದು ಶಾಸಕ ಸ್ಥಾನ ಒಲದು ಬರಲಿ. ಇನ್ನಷ್ಟು ರೂಪ ನಿಮ್ಗೆ ಸಿಕ್ಕದಂಗಾಗುತ್ತೆ, ಇನ್ನಷ್ಟು ಬೆಂಬಲ ಸಿಕ್ಕದಂಗಾಗುತ್ತೆ. ತಾವು ಇಬ್ರು ಕೂಡ್ಕೊಂಡು ಎಷ್ಟೊತ್ತಿವರೆಗೆ ಏನ್ ಸೇವೆ ಮಾಡ್ತಾ ಇದ್ರಿ, ಯಾವುದೇ ರೀತಿಯಾಗಿ ಪಕ್ಷ ಭೇದ ಜಾತಿ ಇಲ್ಲದ ಸೇವೆ ಸಲ್ಲಿಸ್ತಾ ಇದ್ರಿ. ಭಗವಂತ ಒಳ್ಳೆಯದನ್ನು ಮಾಡ್ಲಿ. ಸಂದರ್ಶನ ಮುಗಿಸ್ತಾರೆ. ನಮಸ್ತೆ, ಜೈ ಗುರು. ಥ್ಯಾಂಕ್ ಯು. ಅತ್ಯಂತ ಧನ್ಯವಾದಗಳು.